बोलो यीशु महाराज को जय. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರೂ ಹೊಂದಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೆಯನ್ನು ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಹಳ ಸಂತೋಷ ಆಗ್ತಾ ಇದೆ. ಸೈದಾಪುರ ಗ್ರಾಮದಲ್ಲಿ ಈ ರೀತಿಯಾಗಿ ನಾವು ಸಭೆಯಾಗಿ ಕೂಡಿ ಸೃಷ್ಟಿಕರ್ತನಾದಂಥ ದೇವರು ಧರೆಗಿಳಿದು ಬಂದಿರತಕ್ಕಂಥ ಆತನ ಮಹತ್ವವನ್ನು ನಾವು ತಿಳಿದುಕೊಳ್ಳುವುದಕ್ಕಾಗಿ ಉತ್ಸುಕರಾಗಿ ಒಂದು ಸಂಘ ಸಭೆಯಲ್ಲಿ ನಾವು ಸೇರಿ ಬಂದಿರುವುದಕ್ಕಾಗಿ ದೇವರು ಒದಗಿಸಿಕೊಟ್ಟಂತ ಈ ಅವಕಾಶಕ್ಕಾಗಿ, ಅದೇ ರೀತಿಯಾಗಿ ಪ್ರೀತಿಯಿಂದ ಆಹ್ವಾನ ಮಾಡಿರತಕ್ಕಂಥ ಸಹೋದರ ಸುರೇಶ್ ಅವರನ್ನು ಕೂಡ ನಾನು ಕ್ರಿಸ್ತೇಸುವಿನ ನಾಮದಲ್ಲಿ ವಂದಿಸುವವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಇಷ್ಟು ಹೊತ್ತು ನಾವು ದೇವರನ್ನ ಆರಾಧನೆ ಮಾಡಿದ್ವಿ, ಸ್ತುತಿ ಪದಗಳಿಂದ ಆತನನ್ನ ಕೀರ್ತಿಸಿದ್ವಿ, ಭಜಿಸಿದ್ವಿ, ಭಜನೆಯನ್ನ ಮಾಡಿದ್ವಿ, ಆತನ ನಾಮವನ್ನ ಮಹಿಮೆ ಪಡಿಸಿದ್ವಿ. ಈ ಸಮಯದಲ್ಲಿ ದೇವರು ನಮ್ಮ ಸಂಗಡ ಮಾತಾಡಬೇಕೆಂಬುದಾಗಿ ಆತನು ಇಷ್ಟಪಟ್ಟಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮನುಷ್ಯರ ಮಾತುಗಳು ಸ್ವಲ್ಪ ಹೊತ್ತು ನಮಗೆ ಖುಷಿಯನ್ನ, ಸ್ವಲ್ಪ ಹೊತ್ತು ನಮಗೆ ಆದರಣೆಯನ್ನ, ಸ್ವಲ್ಪ ಹೊತ್ತು ನಮಗೆ ಏನಂತ ಹೇಳ್ತೀವಿ ನೆಮ್ಮದಿಯನ್ನ, ಸ್ವಲ್ಪ ಹೊತ್ತು ನಮಗೆ ಧೈರ್ಯವನ್ನ ಕೊಟ್ರೆ, ದೇವರ ಮಾತುಗಳು ಯಾವಾಗಲೂ ಕೂಡ ನಮ್ಮನ್ನು ಏನ್ ಮಾಡುವಂತವುಗಳಾಗಿದ್ದಾವ್ರಿ? ಧೈರ್ಯಪಡಿಸುವಂತವುಗಳಾಗಿದ್ದಾವೆ, ಸೌಖ್ಯತೆಯನ್ನು ದಯಪಾಲಿಸುವಂತವುಗಳಾಗಿದ್ದಾವೆ. ಯಾವಾಗಲೂ ಕೂಡ ಆತನ ಮಾತುಗಳನ್ನು ನಾವು ಕೇಳುವಾಗ, ಅದರ ಪ್ರಕಾರವಾಗಿ ನಾವು ನಡೆಯುವಾಗ, ಆ ಮಾತುಗಳು ನಮ್ಮ ಜೀವಿತದಲ್ಲಿ ವಿಮೋಚನೆಗಳನ್ನ, ಬಿಡುಗಡೆಯನ್ನ, ಅದ್ಭುತಗಳನ್ನ ಅವು ನಮ್ಮ ಜೀವಿತದಲ್ಲಿ ತರುವಂತವುಗಳಾಗಿರ್ತವೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕ್ರಿಸ್ಮಸ್ ಅಂದ್ರೆ ಏನರ್ಥ ರೀ? ಕ್ರಿಸ್ತನನ್ನ ಆರಾಧಿಸುವಂತದ್ದೇ ಕ್ರಿಸ್ಮಸ್. ಕ್ರಿಸ್ತನನ್ನ ಆರಾಧಿಸುವುದೇ ಏನಾಗಿದೆ ಕ್ರಿಸ್ಮಸ್. ಲ್ಯಾಟಿನ್ ಭಾಷೆಯಲ್ಲಿ ನಾವು ನೋಡುವಾಗ ಕ್ರೈಸ್ಟೋಸೆ ಮಾಸ್ ಅಂದ್ರೆ ಏನ್ರಿ? ಕ್ರಿಸ್ತನನ್ನ ಆರಾಧನೆ ಮಾಡೋದು. ಕ್ರಿಸ್ಮಸ್ ಅಂದ್ರೆ ಹೊಸ ಬಟ್ಟೆಗಳನ್ನ ಹಾಕೊಳ್ಳುವಂಥದ್ದಲ್ಲ. ಕ್ರಿಸ್ಮಸ್ ಅಂದ್ರೆ ಕೇಕ್ ಗಳನ್ನ ಕಟ್ ಮಾಡುವಂಥದ್ದಲ್ಲ. ಕ್ರಿಸ್ಮಸ್ ಅಂತಂದ್ರೆ ಆಡಂಬರದಿಂದ ನೃತ್ಯ ಮಾಡುವಂಥದ್ದು, ಇನ್ನೊಂದು ಮುನ್ನೊಂದು ಮಾಡುವಂಥದ್ದಲ್ಲ. ಸಂಪೂರ್ಣವಾಗಿ ಕ್ರಿಸ್ತನು ನನಗೋಸ್ಕರವಾಗಿ, ನಿನಗೋಸ್ಕರವಾಗಿ ಆತನು ಸಿಂಹಾಸನವನ್ನ ತ್ಯಾಗ ಮಾಡಿ ನನ್ನನ್ನ ನಿನ್ನನ್ನ ರಕ್ಷಿಸುವುದಕ್ಕಾಗಿ ಲೋಕರಕ್ಷಕನಾಗಿ ಮರಿಯಳು ಎನ್ನುವಂತ ಕನ್ನಿಕೆಯಲ್ಲಿ ಆತನು ಅವತರಿಸಿ ಬಂದಿರತಕ್ಕಂತ ಆ ಒಂದು ದಿವಸವನ್ನ ಜ್ಞಾಪಕ ಮಾಡಿಕೊಂಡು ಆತನಿಗೆ ಕೃತಜ್ಞತೆಯನ್ನ, ಆರಾಧನೆಯನ್ನ ಸಲ್ಲಿಸುವುದಕ್ಕೋಸ್ಕರವಾಗಿ ಮಾಡುವಂಥದ್ದು ಏನಾಗಿದೆ ರೀ? ಕ್ರಿಸ್ಮಸ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಒಂದು ವ್ಯತ್ಯಾಸಕರವಾದಂತಹ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಮೃತ್ಯುಂಜಯ ಮಠ ಬಾದರಲ್ಲಿ 2024ನೇ ಈ ವರ್ಷದಲ್ಲಿ 8ನೇಯ ಬಾರಿಗೆ ನಾವು ಈ ಒಂದು ಸೆಮಿ ಕ್ರಿಸ್ಮಸ್ ಅನ್ನ ನಾವೇನ್ ಮಾಡ್ತಾ ಇದ್ದೇವೆ? ಆಚರಿಸ್ತಾ ಇದ್ದೇವೆ. ಅನೇಕ ಗ್ರಾಮಗಳಲ್ಲಿ, ಸಿಂಧನೂರು ತಾಲೂಕಲ್ಲಿ, ಸಿರುಗುಪ್ಪ ತಾಲೂಕಲ್ಲಿ, ಆದೋನಿ ತಾಲೂಕಲ್ಲಿ, ಅದೇ ರೀತಿಯಾಗಿ ಇವತ್ತು ಯಾವ ತಾಲೂಕು ಬರ್ತದೆ? ಸಿರುವಾರ್ ತಾಲೂಕಲ್ಲಿ ಕೂಡ ದೇವರು ಕಾಲಿಡುವಂತೆ ಸಹಾಯ ಮಾಡಿದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕ ಸ್ಥಳಗಳ ಕಡೆಗೆ ಹೋದಂತ ಸಮಯದಲ್ಲಿ ದೇವರು ಒಂದೊಂದು ಸಮಯದಲ್ಲಿ ಕೂಡ ಒಂದೊಂದು ವಿಧವಾಗಿ ಆತನು ತನ್ನ ನಾಮ ಮಹತ್ವವನ್ನು ನಮಗೆ ಏನ್ ಮಾಡಿದ್ರು? ತಿಳಿಯಪಡಿಸಿದ್ರು. ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ನಾಮದಲ್ಲಿ ನಾವು ನಿಂತಿರುವಾಗ ದೇವರ ವಾಕ್ಯ ಹೇಳುತ್ತೆ, ನೀನು ನಿಂತುಕೋ, ನಾನು ಮಾತಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕಂದ್ರೆ ದೇವರ ವಾಕ್ಯ ಏನಾಗಿದೆ ರೀ? ನಮ್ಮ ಸಂಗಡದು ಮಾತಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡಿದ್ರೆ ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ. ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನ ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನ ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು
ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದಾಗಿ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದ ತಕ್ಷಣ ನಮಗೆ ನೆನಪು ಬರುವಂತದ್ದು ಯಾರು? ಫಸ್ಟ್ ಕನ್ಯೆಮರಿಯಳು. ಕನ್ಯೆಮರಿಯಳಿಗೆ ನೇಮಕವಾಗಿರ್ತಕ್ಕಂಥ ನಿಶ್ಚಿತಾರ್ಥವಾಗಿರ್ತಕ್ಕಂಥ ಯೋಸೇಫನು, ಅವರು ನಜರೇತ್ ಎನ್ನುವಂತ ಗ್ರಾಮದಿಂದ ಔಗುಸ್ತ ಮಹಾರಾಜನ್ನು ಜನಸಂಖ್ಯೆಯನ್ನ ಲೆಕ್ಕ ಮಾಡುವುದಕ್ಕೋಸ್ಕರವಾಗಿ ಎಲ್ಲರೂ ತಮ್ಮ ತಮ್ಮ ಊರುಗಳಿಗೆ ಹೋಗ್ರಿ ಎಂಬುದಾಗಿ ಹೇಳಿದ ಸಮಯದಲ್ಲಿ ಜನಸಂಖ್ಯೆ ಭರಿಸಿಕೊಳ್ಳುವುದಕ್ಕಾಗಿ ನಜರೇತಿನಿಂದ ಬೆತ್ಲೆಹೇಮಿಗೆ ಸುಮಾರು 95 ಮೈಲುಗಳಷ್ಟು ದೂರವಿರತಕ್ಕಂಥ ಆ ಸ್ಥಳಕ್ಕೆ ಅವರು ಕತ್ತೆಯ ಮೇಲೆ ಪ್ರಯಾಣ ಮಾಡಿ ಬಂದು ಆ ಸ್ಥಳಕ್ಕೆ ಬಂದಾದ ಮೇಲೆ ಆ ತಾಯಿಗೆ ತುಂಬು ಗರ್ಭಿಣಿಯಾಗಿದ್ಲು. ತುಂಬು ಗರ್ಭಿಣಿಯಾದಂತ ಆಕೆ ದಿನ ತುಂಬಿದಂತ ಸಮಯದಲ್ಲಿ ಆಕೆ ಸೃಷ್ಟಿಕರ್ತನಾದಂತ ದೇವರಿಗೆ ಏನ್ ಮಾಡಿದಂತೆ? ಜನ್ಮ ನೀಡಿದ್ಲು. ಆ ಸಮಯದಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟಿತ್ತು. ಯೇಸು ಸ್ವಾಮಿ ಲೋಕಕ್ಕೆ ಜಗದುದ್ಧಾರಕನಾಗಿ ಲೋಕರಕ್ಷಕನಾಗಿ ಅವತರಿಸಿ ಬಂದಂತ ಸಮಯದಲ್ಲಿ ಈ ಭೂಮಿ ಸಂತೋಷಿಸಿತು, ಆಕಾಶ ಸಂತೋಷಿಸಿತು, ಆಕಾಶದಲ್ಲಿರ್ತಕ್ಕಂಥ ಎಲ್ಲಾ ನಕ್ಷತ್ರಗಳು ಸಂತೋಷಿಸಿದವು. ಅಷ್ಟು ಮಾತ್ರವಲ್ಲದೆ ದೇವದೂತರುಗಳು ಸಂತೋಷದಿಂದ ದೇವರ ಸುವಾರ್ತೆಯನ್ನ ತಿಳಿಸ್ತಾ ಇದ್ದಾರೆ. ಪ್ರಿಯರೇ, ಗಾಬ್ರಿಯೇಲನೆಂಬ ದೇವದೂತನು ಅಲ್ಲಿ ನಾವು ನೋಡುವಾಗ ಅಡವಿಯ ಸೀಮೆಯಲ್ಲಿ ಕುರಿಗಳನ್ನ ಕಾಯುವಂತ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ಅವರು ಇರುವಾಗ ಆ ದೂತನ ಅವರಿಗೆ ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದಾನೆ. ಏನೆಂಬುದಾಗಿ ಅಂದ್ರೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರವಾಗಿ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದಾನೆ. ಆತನು ಎಂಬುದಾಗಿ ನಿಮಗೆ ಗುರುತಾಗುವುದಕ್ಕೆ ಆತನ ಗುರುತು ಏನಂತಂದ್ರೆ, ಛತ್ರದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಗೋದಲಿಯಲ್ಲಿ ಒಂದು ಮಗು ಬಟ್ಟೆಯಿಂದ ಸುತ್ತಿರುತ್ತೆ. ಆ ಮಗುವನ್ನ ಗೋದಲಿಯಲ್ಲಿ ಹಾಕಿರ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮಗೆ ಕುರುಬರು ನೆನಪು ಬರ್ತಾರೆ ಕ್ರಿಸ್ಮಸ್ ಅಂದ ತಕ್ಷಣ. ತಾಯಿ ಮರಿಯಳು ಮತ್ತು ಯೋಸೇಫನ ನೆನಪು ಬರ್ತಾರೆ. ನಮಗೆ ಜ್ಞಾನಿಗಳು ನೆನಪು ಬರ್ತಾರೆ. ಇವರನ್ನ ಹುಟ್ಟಿದಂತ ಮಗುವನ್ನ ನಾಶ ಮಾಡುವುದಕ್ಕಾಗಿರ್ತಕ್ಕಂಥ ಹೆರೋದನು ನೆನಪು ಬರ್ತಾನೆ. ಅಲ್ಲಿರ್ತಕ್ಕಂಥ ಶಾಸ್ತ್ರಿಗಳು, ಫರಿಸಾಯರು ಮತ್ತು ಸದ್ದುಕಾಯರು. ಅಷ್ಟು ಮಾತ್ರವಲ್ಲದೆ ಛತ್ರದ ಯಜಮಾನ. ಅದೆಲ್ಲ ಸ್ಥಿತಿಗತಿಗಳು ನಮಗೆ ಏನಾಗ್ತವೆ? ಸಡನ್ ಆಗಿ ನೆನಪು ಬರ್ತವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನಾವು ದೇವರು ನಮ್ಮ ಸಂಗಡ ಒಂದು ವಿಷಯವನ್ನು ಮಾತಾಡ್ಬೇಕಂತ ಇಷ್ಟಪಟ್ಟಿದ್ದಾರೆ. ಆ ವಿಷಯ ಏನಂತಂದ್ರೆ, ಆ ಕೂಸು ಎಂತಹ ಕೂಸಾಗದು ಇತ್ತು. ಆ ಕೂಸನ್ನ ಯಾಕೆ ಇವರು ಹುಡುಕಿಕೊಂಡು ಬಂದ್ರು? ಆ ಕೂಸಿನಲ್ಲಿ ಇರ್ತಕ್ಕಂಥ ವಿಶಿಷ್ಟ ಲಕ್ಷಣಗಳಾದ್ರು ಏನು? ಇವರು ಯಾಕೆ ಆ ಕೂಸನ್ನೇ ಹುಡುಕಿಕೊಂಡು ಬರಬೇಕಾಗಿ ಇತ್ತು? ಹಲ್ಲೆಲೂಯಾ. ಯೆಹೂದ್ಯರು, ಅಲ್ಲಿರ್ತಕ್ಕಂಥ ಕುರಿಕಾಯಿಯವರು ಯೆಹೂದ್ಯರಾದ್ರೆ, ಈ ಕುರುಬರು ಯೆಹೂದ್ಯರಾದ್ರೆ, ಆದ್ರೆ ಈ ಜ್ಞಾನಿಗಳು ಏನಾಗಿದ್ದಾರೆ? ಅನ್ಯ ದೇಶದವರಾಗಿದ್ದಾರೆ. ಸುಮಾರು 1500 ಮೈಲುಗಳಷ್ಟು ದೂರದಿಂದ ಅವ್ರು ಏನ್ ಮಾಡಿದ್ದಾರೆ? ಯೇಸು ಸ್ವಾಮಿ ಮಗುವನ್ನ ಹುಡುಕಿಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕೆ ಅವರು ಹುಡುಕಿಕೊಂಡು ಬಂದ್ರು? ಇವತ್ತು ನಾವು ಯಾಕೆ ಹುಡುಕಲಾರದೆ ಲೋಕದಲ್ಲಿಯೇ ನಾವು ಹುಡುಕುವಂತವರಾಗಿದ್ದೇವೆ, ಲೋಕದ ಕಾರ್ಯಗಳನ್ನೇ ಮಾಡುವಂತವರಾಗಿದ್ದೇವೆ. ದೇವರು ನಮಗೆ ಒಪ್ಪಿಸಿಕೊಟ್ಟಿರುವಂತದ್ದು ಏನು? ನಾವಿವತ್ತು ಮಾಡ್ತಾ ಇರುವಂತದ್ದು ಏನು? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಹುಟ್ಟಿರ್ತಕ್ಕಂಥ ಮಗು, ಆ ಮಗು ಎಂತ ಮಗು ಅಂತ ಹೇಳ್ತಾ ಇದೆ? ನಿಮಗೋಸ್ಕರವಾಗಿ ದಾವೀದನೂರಲ್ಲಿ ಎಂತ ಮಗಂತೆ? ಒಬ್ಬ ಎಂತ ಮಗಂತೆ? ರಕ್ಷಕ. ಹಲ್ಲೆಲೂಯಾ. ಜೀಸಸ್ ಈಸ್ ಅ ಸೇವಿಯರ್. ಅಂದ್ರೆ ಆತನು ರಕ್ಷಕನಾಗಿದ್ದಾನೆ. ಯಾಕೆ ರಕ್ಷಕನೇ ಈ ಲೋಕಕ್ಕೆ ಬೇಕಾಗಿತ್ತು? ಯಾವೊಬ್ಬ ಅಧಿಕಾರಿಯನ್ನ, ಯಾವೊಬ್ಬ ರಾಜನನ್ನ, ಯಾವೊಬ್ಬ ವ್ಯಕ್ತಿಯನ್ನ ದೇವರು ಕಳಿಸಬಹುದಾಗಿತ್ತಲ್ಲ. ಯಾಕೆ ರಕ್ಷಕನನ್ನೇ ಕಳಿಸಿದ್ರಂದ್ರೆ, ಮನುಷ್ಯರೆಲ್ಲರೂ ಕೂಡ ರಕ್ಷಣೆಯ ಮಾರ್ಗದಿಂದ ತಪ್ಪಿ ಹೋದಂತ ಸ್ಥಿತಿಯಲ್ಲಿದ್ದಾರೆ. ಆದಾಮ ಅವಳು ಮಾಡಿರ್ತಕ್ಕಂಥ ಪಾಪ, ಅವರು ಮಾಡಿರ್ತಕ್ಕಂಥ ತಪ್ಪು, ಅವರು ಮಾಡಿರ್ತಕ್ಕಂಥ ದೈವಾಜ್ಞೆಯನ್ನು ಮೀರಿ ನಡೆದ ಕಾರಣಕ್ಕಾಗಿ ಲೋಕದ ಒಳಗಡೆ ಪ್ರವೇಶವಾಗಿರ್ತಕ್ಕಂಥ ಅನೇಕ ಪಾಪದ ಕಾರ್ಯಗಳು, ಅವೆಲ್ಲವುಗಳಿಂದ ವಿಮೋಚನೆ ಬಿಡುಗಡೆ ಮಾಡಬೇಕಾದ್ರೆ ದೇವಾದಿ ದೇವರೇ ನರಾವತಾರಿಯಾಗಿ ಸ್ತ್ರೀ ಸಂತಾನವಾಗಿ ಈ ಲೋಕಕ್ಕೆ ಬರಬೇಕಾಗಿರುವಂತದ್ದು ಎಷ್ಟೋ ಅವಶ್ಯಕವಾಗಿತ್ತು ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಹುಟ್ಟಿರುವಂತ ಮಗು ಒಬ್ಬ ರಕ್ಷಕ. ಹಲ್ಲೆಲೂಯಾ. ಆತನು ರಕ್ಷಕ, ಲೋಕ ರಕ್ಷಕನಾಗಿದ್ದಾನೆ. ಲೋಕವನ್ನ ಉದ್ಧಾರ ಮಾಡುವುದಕ್ಕಾಗಿ, ಲೋಕ ಕಲ್ಯಾಣ ಮಾಡುವುದಕ್ಕಾಗಿ, ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಮನುಷ್ಯರಿಗೆ ವಿಮೋಚನೆಯನ್ನ, ಬಿಡುಗಡೆಯನ್ನ ಕೊಡುವುದಕ್ಕಾಗಿ, ಲೋಕದಲ್ಲಿ ಪಾಪದ ಕಟ್ಟುಗಳಲ್ಲಿ ಬಂಧಿತರಾಗಿರ್ತಕ್ಕಂಥ ಎಲ್ಲಾ ಮನುಷ್ಯರನ್ನ, ಶಾಪಗಳಲ್ಲಿ ಬಂಧಿತರಾಗಿರ್ತಕ್ಕಂಥ ಎಲ್ಲಾ ಮನುಷ್ಯರನ್ನ, ರೋಗಗಳಲ್ಲಿ, ಅವಮಾನಗಳಲ್ಲಿ, ಕತ್ತಲಲ್ಲಿ ಇರ್ತಕ್ಕಂಥ ಎಲ್ಲಾ ಮನುಷ್ಯರನ್ನ
ಬಿಡುಗಡೆ ಕೊಡುವುದಕ್ಕಾಗಿ ಆತನು ನರವತಾರಿಯಾಗಿ ಇಳಿದು ಬರುವಂತದ್ದು ಎಷ್ಟೋ ಶ್ರೇಷ್ಠವಾಗಿತ್ತು ಪ್ರಿಯರೇ. ಅದಕ್ಕಾಗಿ ದೇವರು ಒಂದು ಯೋಚನೆ ಮಾಡಿದ್ರು. ಆ ಯೋಚನೆ ಪ್ರಕಾರವಾಗಿ ಈ ಲೋಕಕ್ಕೆ ಆತನ ಏನ್ ಮಾಡಿದ, ಇಳಿದು ಬಂದ್ರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ನಾವು ನೋಡ್ತಾ ಇದ್ದೇವೆ, ಕುರುಬರಿಗೆ ಸಂದೇಶ ತಿಳಿಸಿದಾದ ಮೇಲೆ ಆ ಕುರುಬರು ಮಾತಾಡಿಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ, ತಟ್ಟನೆ ಅವರು ಎದ್ದು ಕೂಸನ್ನ ನಾವು ನೋಡಿ ಬರೋಣ, ಕೂಸಿ ಇರುವಂತ ಸ್ಥಳದ ಕಡೆಗೆ ನಾವು ಹೋಗೋಣ, ದೇವದೂತನು ನಮಗೆ ವಿಷಯವನ್ನ ಸಂಗತಿಯನ್ನ ತಿಳಿಸಿರ್ತಕ್ಕಂಥ ದೂತರು ಸಾಮಾನ್ಯವಾಗಿರುವಂತದ್ದಲ್ಲ, ಅವರು ಆಕಾಶದಲ್ಲಿ ಸ್ವರ್ಗದಲ್ಲಿ ಇರ್ತಕ್ಕಂಥ ಸ್ವರ್ಗವಾಸಿಗಳವರು. ಹಲ್ಲೆಲೂಯಾ. ಆ ಮಾತುಗಳನ್ನ ಕೇಳಿಸಿಕೊಂಡಿದ್ದಾದ ಮೇಲೆ ಕುರುಬರು ಅವರು ಎಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದ ವಾಕ್ಯ, ಕತ್ತಲೆಯಲ್ಲಿದ್ದಾರೆ. ಅವರಿಗೆ ದೇವರ ಬೆಳಕು, ದೇವದೂತನ ಪ್ರಭೆ ಬಂದಂತ ಸಮಯದಲ್ಲಿ ಅವರು ಬೆಚ್ಚಿ ಬೆರಗಾಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಮನುಷ್ಯನು ಕತ್ತಲೆಯಲ್ಲಿದ್ದ, ಆ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ದೇವರು ಬೆಳಕಾಗಿ ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಅದರ ಸಲಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಹಲ್ಲೆಲೂಯಾ. ನನ್ನ ಹೊರತು ಮತ್ತೊಂದು ಬೆಳಕು ಇಲ್ಲವೇ ಇಲ್ಲ. ನಾನೇ ಲೋಕಕ್ಕೆ ಬೆಳಕು. ನಾನು ಎಂತ ಬೆಳಕಾಗಿದ್ದೇನೆ, ಜೀವ ಕೊಡುವಂತ ಬೆಳಕಾಗಿದ್ದೇನೆ ಎಂಬುದಾಗಿ ಪ್ರಿಯರೇ. ಆ ಕುರುಬರು ಭಯಪಡ್ತಾ ಇದ್ದಾರೆ, ಆ ಕುರುಬರು ಹೆದರ್ತಾ ಇದ್ದಾರೆ. ಅಯ್ಯೋ, ನೀವು ಹೆದರಬೇಡ್ರಿ, ಇಲ್ಲಿವರೆಗೆ ನೀವು ಭಯಪಟ್ಟಿದ್ದು ಸಾಕು, ಇಲ್ಲಿಯವರೆಗೆ ನೀವು ಚಿಂತೆಯಲ್ಲಿ ಇದ್ದದ್ದು ಸಾಕು, ಇಲ್ಲಿಯವರೆಗೆ ನೀವು ಎದುರಿದ್ದು ಸಾಕು, ಅಂಜಬೇಡ್ರಿ, ಕಳವಳಗೊಳ್ಳಬೇಡ್ರಿ. ಯಾಕಂದ್ರೆ ನಿಮಗೋಸ್ಕರವಾಗಿಯೇ. ಯಾರಿಗೋಸ್ಕರವಾಗಿ ಅಂತ ಹೇಳ್ತದೆ ವಾಕ್ಯ, ಎಲ್ಲಾ ಮನುಷ್ಯರಿಗೋಸ್ಕರವಾಗಿ. ಯಾವ ಮನುಷ್ಯರು ಭಯ ಪಡ್ತಾ ಇದ್ರು, ಯಾವ ಮನುಷ್ಯರು ಭಯದಲ್ಲಿ ದಿಗಿಲಿನಲ್ಲಿ ಇದ್ದಾರೋ, ಯಾವ ಮನುಷ್ಯರು ಅಂಧಕಾರದಲ್ಲಿ ಜೀವಿಸುವಂತ ಸ್ಥಿತಿಯಲ್ಲಿ ಇದ್ದಾರೋ, ಯಾವ ಮನುಷ್ಯರು ದಾರಿ ತಪ್ಪಿದಂತ ಸ್ಥಿತಿಯಲ್ಲಿ ಇದ್ದು ದೇವರಿಂದ ತೊಳಲಿ ಬಳಲಿ ಹೋದಂತ ಸ್ಥಿತಿಯಲ್ಲಿದ್ದಾರೋ, ದೇವರಿಂದ ದೂರವಾದಂತ ಸ್ಥಿತಿಯಲ್ಲಿದ್ದಾರೋ, ಆ ಒಂದು ದೂರವನ್ನ ಸಮೀಪ ಮಾಡುವುದಕ್ಕಾಗಿ, ಆ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕಾಗಿ ಪುನಃ ತನ್ನ ಬಳಿಗೆ ದೇವರು ನಿಮ್ಮನ್ನ ಕರೆದುಕೊಳ್ಳುವುದಕ್ಕೋಸ್ಕರವಾಗಿ ಆಕಾಶಕ್ಕೂ ಭೂಮಿಗೂ ನಡುವೆ ಆತನು ನಿಂತು ಸಮಾಧಾನ ಪ್ರದ ಯಜ್ಞವನ್ನ ಜರುಗಿಸುವುದರ ಮೂಲಕವಾಗಿ ಮನುಷ್ಯರಿಗೂ ಮತ್ತು ದೇವರಿಗಿರ್ತಕ್ಕಂಥ ಎಲ್ಲ ದ್ವೇಷವನ್ನ, ಕೋಪವನ್ನ ಆತನು ಶಿಲುಬೆಗೆ ಜಡಿದು ಇಲ್ಲದಂತೆ ಮಾಡಿದನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಕುರುಬರು ಭಯಪಟ್ಟರು. ದೇವರು ದೂತನನ್ನು ಕಳಿಸಿ ಹೇಳ್ತಾ ಇದ್ದಾನೆ, ನೀವು ಭಯ ಪಡಬೇಡ್ರಿ. ಹಲ್ಲೆಲೂಯಾ. ಅನೇಕರಿಗೆ ಭಯ, ನಾವು ಭಯ ಪಡೋದು ಬೇಕಾಗಿಲ್ಲ. ಯಾಕಂದ್ರೆ ಭಯವನ್ನ ಹೋಗಲಾಡಿಸುವಂತ ದೇವರು ಆತನು ನರ ಮನುಷ್ಯನಾಗಿ ಈ ಲೋಕಕ್ಕೆ ಆತನ ಏನ್ ಮಾಡಿದಾನೆ, ಅವತರಿಸಿ ಬಂದಿದ್ದಾನೆ. ಕೆಲವರಿಗೆ ರೋಗಗಳಂದ್ರೆ ಭಯ, ಕೆಲವರಿಗೆ ಮುಂದೆ ನನ್ನ ಭವಿಷ್ಯತ್ ಏನಾಗ್ಲಿಕ್ಕಿದೆಯೋ, ನಾನು ಮಾಡಿದಂತ ಸಾಲವನ್ನು ನಾನು ತೀರಿಸೋದಕ್ಕ ಆಗುತ್ತಾ ಇಲ್ವೋ, ನನ್ನ ಮಕ್ಕಳ ಭವಿಷ್ಯತ್ ಏನಾಗ್ಲಿಕ್ಕಿದೆಯೋ ಎಂಬುದಾಗಿ, ನನ್ನ ಹೊಲಗಳ ಬೆಳೆಯ ವಿಷಯದಲ್ಲಿ ಮುಂದೆ ಏನು ಒಳ್ಳೆಯದನ್ನು ನಾನು ಕಾಣ್ತೀನೋ ಇಲ್ಲೋ ಎನ್ನುವಂತ ಅನೇಕ ಭಯಗಳು ಮನುಷ್ಯನನ್ನು ಏನಾಗಿದ್ದಾವೆ, ಆಳ್ತಾ ಇದ್ದಾವೆ ಪ್ರಿಯರ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನೀನು ಭಯ ಪಡಬೇಡ, ನೀನು ಹೆದರಬೇಡ, ನೀನು ದಿಗಿಲ ಪಡಬೇಡ. ನಾನು ರಕ್ಷಕನಾಗಿ ನಿನಗೋಸ್ಕರವಾಗಿ, ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ನಾನೇನ್ ಮಾಡಿದ್ದೇನೆ, ಹೊರಟು ಬಂದಿದ್ದೇನೆ. ಯೇಸು ಕ್ರಿಸ್ತನ ರಕ್ಷಕನ. ಯಾಕಂತಂದ್ರೆ ಆತನ ಹುಟ್ಟು ಅಗಮ್ಯವಾಗಿರುವಂತ, ಅದ್ಭುತವಾಗಿರ್ತಕ್ಕಂಥ ಹುಟ್ಟು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆತನು ಯಾವ ರೀತಿಯಾಗಿ ಹುಟ್ಟುತ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇತ್ರಿ. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಆತನು ಸ್ತ್ರೀ ಸಂತಾನವಾಗಿ ಬರ್ತಾನೆ. ಹೆಂಗ್ ಬರ್ತಾನಂತ? ಸ್ತ್ರೀ ಸಂತಾನವಾಗಿ. ನಾವೆಲ್ಲ ಪುರುಷ ಸಂತಾನದಿಂದ ಬಂದಂತವ್ರು. ಅಪ್ಪ ಅಮ್ಮನ ಮದುವೆ ಆದ ಮೇಲೆ ಅವರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ನಾವೆಲ್ಲ. ಹಲ್ಲೆಲೂಯಾ. ಆದ್ರೆ ಯೇಸು ಕ್ರಿಸ್ತನ ಆ ರೀತಿಯಾಗಲ್ಲ. ಆತನು ಸ್ತ್ರೀ ಸಂತಾನವಾಗಿ ಕನ್ಯೆ ಮರಿಯಳಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಗರ್ಭ ಧರಿಸಲ್ಪಟ್ಟು ಈ ಲೋಕಕ್ಕೆ ಅವತರಿಸಿ ಬಂದಿರತಕ್ಕಂಥ ದೇವಾದಿ ದೇವರು ಪ್ರಿಯರೇ. ಅದಕ್ಕಾಗಿ ನಾವು ನೋಡುವಾಗ ನಮ್ಮ ಸತ್ಯವೇದಗಳಲ್ಲಿ ಒಂದು ಮಾತಿರುತ್ತೆ ಪ್ರಿಯರೇ. ಏನಂತ ಹೇಳಂತಂದ್ರೆ, ಓಂ ಶ್ರೀ ಕನ್ನಿಕಾ ಸುತಾಯೋ ನಮಃ. ಅಂದ್ರೆ ಕನ್ನಿಕೆಯ ಗರ್ಭದಲ್ಲಿ ಅವತರಿಸಿ ಬಂದಂತಹ ದೇವರೇ ನಿಮಗೆ ಸ್ತೋತ್ರಗಳು ಎಂಬುದಾಗಿ. ಯಾರು ಕನ್ನಿಕೆ ಗರ್ಭದಲ್ಲಿ ಅವತರಿಸಿ ಬಂದಂತವ್ರಿ? ನಜರೇತಿನ ಯೇಸು ಹೊರತಾಗಿ ಮತ್ತಾರು ಕೂಡ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಓಂ ಶ್ರೀ ಸಿವಿಲಿಸ್ಟಾಯೋ ನಮಃ. ಅಂದ್ರೆ ಶಿಲುಬೆಯ ಮೇಲೆ ಬಲಿಯಾದಂತ ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನು ಅನೇಕ ಶ್ಲೋಕಗಳನ್ನು ನಾವಲ್ಲಿ ನೋಡ್ತಾ ಇರ್ತೀವಿ ಪ್ರಿಯರೇ. ಮತ್ತೆ ಹೇಳುತ್ತೆ ಶ್ಲೋಕ ಏನಂತ ಹೇಳಂದ್ರೆ, ಓಂ ಶ್ರೀ ಉಮತ್ಯಾಯ ನಮಃ. ಅಂದ್ರೆ ಪರಿಶುದ್ಧಾತ್ಮನ ಮೂಲಕವಾಗಿ ಗರ್ಭ ಧರಿಸಲ್ಪಟ್ಟಂತ ದೇವರೇ, ಇಳಿದು ಬಂದಂತ ದೇವರೇ ನಿನಗೆ ನಮಸ್ಕಾರಗಳು ಎಂಬುದಾಗಿ. ಓಂ ಶ್ರೀ ದರಿದ್ರ ನಾರಾಯಣ ನಮಃ. ಅಂದ್ರೆ ನಿನ್ನ ಸಿಂಹಾಸನವನ್ನ, ನಿನ್ನ ಏನಂತ ಹೇಳ್ತೀವಿ, ಸುಖವನ್ನ, ನಿನ್ನ ಸಂತೋಷವನ್ನ, ನಿನ್ನ ಒಂದು ಅಂತಸ್ತು ಆಸ್ತಿಕೆಯನ್ನ ಎಲ್ಲವನ್ನ ಬಿಟ್ಟು ರಿಕ್ತನಾಗಿ, ಬಡವನಾಗಿ ಈ ಲೋಕಕ್ಕೆ ಹೊರಟು ಬಂದಂತ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ. ಓಂ ಶ್ರೀ ಅಜಮುಖಾಯ ನಮಃ. ಅಂದ್ರೆ
ಕುರಿಮರಿಯೋಪಾದಿಯಲ್ಲಿ ಮುಖವುಳ್ಳಂತ ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ದೇವರು ಯೇಸು ಸ್ವಾಮಿ ನಾವು ನೋಡ್ತಾ ಇದ್ದೇವೆ. ಯಾರೋ ಒಬ್ರು ಏನ್ ಮಾಡಿದ್ದಾರೆ, ಆತನು ಈ ರೀತಿಯಾಗಿ ಇರಬಹುದು ಅಂತೇಳಿ ಏನ್ ಮಾಡಿದರೆ ಊಹೆ ಮಾಡಿ ಒಂದು ಚಿತ್ರವನ್ನು ಬರೆದಿದ್ದಾರೆ. ಆ ಚಿತ್ರ ಹೆಂಗಿರುತ್ತೆ ಹೇಳ್ರಿ? ಹೆಂಗಿರುತ್ತ್ರಿ? ಎಷ್ಟು ಮುಗ್ಧತೆಯಿಂದ ಕೂಡಿರ್ತಕ್ಕಂಥ ಚಿತ್ರ. ಹಲ್ಲೆಲೂಯಾ. ಆತನು ಶಿಲುಬೆಗೆ ಏರಿಸಲ್ಪಟ್ಟಂತ ಆ ಚಿತ್ರವನ್ನು ನೋಡಿದ್ರೆ ಯಾಕೆ ಈ ರೀತಿಯಾಗಿ ಈತನು ಇದ್ದಾನೆ ಎಂಬುದಾಗಿ ಕಾಣುವಂತ ಚಿತ್ರ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಅದೇ ಬೇರೆ ಈ ಲೋಕದಲ್ಲಿ ಚಲಾವಣೆ ಆಗುವಂತ ದೇವರುಗಳ ಒಂದು ಚಿತ್ರ, ಫೇಸ್ ಕಟ್ ಅನ್ನು ನೋಡ್ರಿ. ಅವ್ರು ಹೆಂಗಿರ್ತಾರ್ರಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೆಂಗಿರ್ತಾರ್ರಿ? ಹೊಡ್ಲೆ ಬಡಿಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಕ್ರಿಸ್ತನ ಮುಖ, ಆತನು ಎಂತಹ ಮುಖವುಳ್ಳ ಅಂತ ಆತನಂತೆ ಕುರಿಮರಿಯ ಶಾಂತತೆಯಿಂದ ಕೂಡಿರ್ತಕ್ಕಂಥ ಮುಖವುಳ್ಳಂತ ದೇವರು ಪ್ರಿಯರೇ. ಓಂ ಶ್ರೀ ಪವಿತ್ರ ದೇವಾಯ ನಮಃ. ಪವಿತ್ರನಾಗಿ ಅವತರಿಸಿ ಬಂದಂತ ದೇವರೇ ನಿನ್ನ ಪಾದಕ್ಕೆ ನಮಸ್ಕರಿಸ್ತಾ ಇದೆ ಎಂಬುದಾಗಿ. ಓಂ ಶ್ರೀ ಮಹಾದೇವಾಯ ನಮಃ ಅಂದ್ರೆ ದೇವರಾಗಿರುವ ಆತನೇ ನಿನ್ನ ಪಾದಕ್ಕೆ ನಾವು ನಮಸ್ಕರಿಸ್ತಾ ಇದ್ದೇವೆ. ಓಂ ಶ್ರೀ ವೃಕ್ಷ ಶೂಲ ಹೃದಯ ನಮಃ. ಶಿಲುಬೆಯ ಮರದ ಮೇಲೆ ಬಲಿಯಾದಂತ ದೇವರೇ ನಾವು ನಿನ್ನ ಪಾದಕ್ಕೆ ನಮಸ್ಕರಿಸ್ತಾ ಇದ್ದೇವೆ. ಓಂ ಶ್ರೀ ಮೃತ್ಯುಂಜಯಾಯ ನಮಃ. ಮರಣವನ್ನ ಮರಣಿಸಿ ಗೆದ್ದಂತ ದೇವರೇ ನಿನ್ನ ಪಾದಕ್ಕೆ ನಮಸ್ಕರಿಸ್ತಾ ಇದ್ದೇವೆ. ಓಂ ಶ್ರೀ ಪಂಚಗಾಯಾಯ ನಮಃ ಅಂದ್ರೆ 5 ಗಾಯವುಳ್ಳಂತ ಮಹಾದೇವರೇ ನಿನ್ನ ಪಾದಕ್ಕೆ ನಾವು ನಮಸ್ಕರಿಸ್ತಾ ಇದ್ದೇವೆ. ಈ ಎಲ್ಲ ಲಕ್ಷಣಗಳು ಸರ್ವನಾಮದಲ್ಲಿ ವೇದಗಳಲ್ಲಿ ಇರ್ತಕ್ಕಂಥ ಎಲ್ಲ ಲಕ್ಷಣಗಳು ಯಾರಲ್ಲಿ ನೆರವೇರಿದವು ಪ್ರಿಯರೇ? ಯೇಸು ಕ್ರಿಸ್ತನಲ್ಲಿ ನೆರವೇರಿದವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನು ರಕ್ಷಕನು, ನಿನ್ನ ಪಾಪಗಳಿಂದ ಬಿಡಿಸುವಂತ ರಕ್ಷಕನಾಗಿದ್ದಾನೆ, ನಿನ್ನ ಶಾಪಗಳಿಂದ ರೋಗಗಳಿಂದ ಬಿಡಿಸುವಂತ ರಕ್ಷಕನಾಗಿದ್ದಾನೆ, ನಿನ್ನ ಅವಮಾನದಿಂದ ಬಿಡಿಸುವಂತ ರಕ್ಷಕನಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ರಕ್ಷಕನು ಹೊರಟು ಬಂದಿದ್ದಾನೆ. ನೀನು ಯಾವುದಕ್ಕೂ ಕೂಡ ಭಯ ಪಡುವಂಥದ್ದು, ದಿಗಿಲು ಪಡುವಂಥದ್ದು ಬೇಕಾಗಿಲ್ಲ. ಆತನ ಬಳಿಗೆ ಕುರುಡರು ಬಂದರು, ಕುಂಟರು ಬಂದರು, ಭಯಂಕರವಾದಂತ ಕುಷ್ಠರೋಗಿಗಳು ಬಂದ್ರು, ಭಯಂಕರವಾದಂತ ಸ್ಥಿತಿಯಲ್ಲಿ ಇರುವಂತವರೆಲ್ಲರೂ ಬಂದ್ರು. ಆತನು ರಕ್ಷಕನಾಗಿ ಕುರುಡರಿಗೆ ಕಣ್ಣನ್ನ ಕೊಟ್ಟ, ಕುಂಟರು ನಡೆದಾಡುವಂತೆ ಮಾಡಿದ ಆತನು ರಕ್ಷಕನಾಗಿ, ಕುಷ್ಠರೋಗಿಗಳನ್ನ ಸ್ವಸ್ಥ ಮಾಡಿದ ಆತನು ರಕ್ಷಕನಾಗಿ, ಏನ್ ಮಾಡಿದರಿ? ಸತ್ತವರನ್ನ ಎಬ್ಬಿಸಿದ ಆತನು ರಕ್ಷಕನಾಗಿ. ಅನೇಕ ವರ್ಷಗಳಿಂದ ಬಾಧೆ ಪಡುವಂತ 38 ವರ್ಷ ರೋಗದಿಂದ ಬಾಧೆ ಪಡುವಂತ ವ್ಯಕ್ತಿಯನ್ನ, ಮರಣಕರವಾದ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಎಬ್ಬಿಸಿದ, 18 ವರ್ಷ ನಡುಬಗ್ಗಿದ ಸ್ಥಿತಿಯಲ್ಲಿರ್ತಕ್ಕಂಥ ತಾಯಿಯನ್ನು ಎಬ್ಬಿಸಿದ ಆತನು ರಕ್ಷಕನಾಗಿ 12 ವರ್ಷ ಆತನನ್ನು ಹುಡುಕಿಕೊಂಡು ಬಂದು ಆತನನ್ನು ಮುಟ್ಟಿದ್ರೆ ಸಾಕು ನಾನು ಸ್ವಸ್ಥನಾಗ್ತೀನಿ ಎಂಬುದಾಗಿ ಮನಸ್ಸಿನಲ್ಲಿ ಅಂದುಕೊಂಡ ತಾಯಿಯನ್ನು ಕೂಡ ಆತನ ಏನ್ ಮಾಡಿದಂತೆ ಸ್ವಸ್ಥ ಮಾಡಿದ. ಅದಕ್ಕಾಗಿ ಯೇಸು ಕ್ರಿಸ್ತನು ಏನಾಗಿದ್ದಾನೆ? ಲೋಕ ರಕ್ಷಕನಾಗಿದ್ದಾನೆ ಪ್ರಿಯರೇ. ಆತನ ಬೋಧನೆಗಳನ್ನು ನಾವು ನೋಡುವಾಗ ಆ ಬೋಧನೆಗಳು ಬೇರೆ ಯಾರಲ್ಲಿಯೂ ಕೂಡ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆತನು ಹೇಳ್ತಾನೆ ಏನಂತೇಳಿ? ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೇನೆ. ಯೇಸು ಕ್ರಿಸ್ತನ ಹೊರತಾಗಿ ಮಾರ್ಗ ಇನ್ನೊಂದಿಲ್ಲ. ಯೇಸು ಕ್ರಿಸ್ತನ ಹೊರತಾಗಿ ನಿತ್ಯ ಜೀವನ ಕೊಡುವಂತವ್ರು ಇನ್ನೊಬ್ಬರಿಲ್ಲ. ಯೇಸು ಕ್ರಿಸ್ತನ ಹೊರತಾಗಿ ಸತ್ಯ, ನಿತ್ಯ ಸತ್ಯ ಮತ್ತೊಂದು ಇಲ್ಲವೇ ಇಲ್ಲ ಪ್ರಿಯರ. ಅದಕ್ಕಾಗಿ ಆತನ ಏನಾಗಿದ್ದಾನೆ? ರಕ್ಷಕನಾಗಿದ್ದಾನೆ. ಆತನ ಒಂದು ಬೋಧನೆಗಳನ್ನು ನಾವು ನೋಡುವಾಗ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನೀವು ನನ್ನ ಕೊಂಬೆಗಳು, ನನ್ನ ತಂದೆ ತೋಟಗಾರನೆಂಬುದಾಗಿ, ನನ್ನಲ್ಲಿದ್ದು ನೀವು ಫಲ ಕೊಡುವವರು ಆಗಬೇಕು ಎಂಬುದಾಗಿ, ನನ್ನಲ್ಲಿ ಇರುವಂತವರನ್ನು ನಾನು ಫಲ ಕೊಡುವ ಹಾಗೆ ಮಾಡ್ತೀನಿ ಎಂಬುದಾಗಿ ಹೇಳಿದಂತ ಆತನಾಗಿದ್ದಾನೆ. ಆತನು ಹೇಳಿದಾನೆ ಪ್ರೇರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನಲ್ಲಿ ಯಾವನಾದರೂ ಪಾಪವನ್ನು ತೋರಿಸಿಕೊಡಲು ನಿಮ್ಮಲ್ಲಿ ಸಾಧ್ಯವಾ ಎಂಬುದಾಗಿ ಕೇಳಿದಂತ ಆತನಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ಏನಾದ್ರು ಸೈಲೆಂಟ್ ಆದ್ರು. ಮತ್ತೆ ಆತನು ಹೇಳಿದ, ನಿಮ್ಮಲ್ಲಿ ಯಾರಲ್ಲಿ ಪಾಪವಿಲ್ವೋ ಅವನೇ ಮೊದಲು ಕಲ್ಲನ್ನ ಎಸೆಯಲಿ ಎಂಬುದಾಗಿ ಎಲ್ಲರ ಕಲ್ಲುಗಳು ಕೆಳಗಡೆ ಬೀಳಿಸಲ್ಪಟ್ಟು ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸುವೇ ನಿನ್ನ ರಕ್ಷಕನಾಗಿದ್ದಾನೆ. ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ನರ ಅವತಾರಿಯಾಗಿ ಈ ಲೋಕಕ್ಕೆ ಆತನು ಹೊರಟು ಬಂದಿದ್ದಾನೆ. ಆ ಕುರುಬರಿಗೆ ಸಂದೇಶ ತಿಳಿಸಿದಾದ ಮೇಲೆ ಆ ಕುರುಬರು ನಿಲ್ಲಲಿಲ್ಲ. ಆ ಕುರುಬರು ನೇರವಾಗಿ ಆ ಬೆತ್ಲೆಹೇಮಿಗೆ ಹೋಗ್ತಾ ಇದ್ದಾರೆ, ದಾವೀದನೂರಿಗೆ ಹೋಗ್ತಾ ಇದ್ದಾರೆ. ಆ ಕೂಸನ್ನು ನೋಡಲೇಬೇಕು, ಆ ಕೂಸಿನಲ್ಲಿಯೇ ನಮ್ಮ ರಕ್ಷಣೆ ಸಿಗುತ್ತೆ ಎಂಬುದಾಗಿ ಅವರು ತಡ ಮಾಡದೆ ಆ ಕುರಿಗಳೆಲ್ಲವನ್ನ ಬಿಟ್ಟು ನಿಜವಾದ ದೇವರ ಯಜ್ಞದ ಕುರಿಮಾರಿಯಾಗಿರುವಂತ ಯೇಸು ಕ್ರಿಸ್ತನ ಬಳಿಗೆ ಅವ್ರು ಏನ್ ಮಾಡಿದ್ರಿ? ಹೊರಟು ಬಂದ್ರು ಪ್ರಿಯರೇ. ಯೇಸುವಿನ ಬಳಿಗೆ ಬಂದು
ಆತನ ಕುರಿತಾಗಿ ದೇವದೂತರು ಹೇಳಿದಂತೆ ಎಲ್ಲಾ ಸಂಗತಿಗಳು ನಿಜ ಎಂಬುದಾಗಿ ತಿಳಿದುಕೊಂಡು ಕೂಸನ್ನ ಆರಾಧನೆ ಮಾಡಿದ್ರು, ಸ್ತುತಿ ಕೀರ್ತನೆಗಳನ್ನ ಹಾಡಿದ್ರು. ಆ ಎಲ್ಲ ಸಂಗತಿಗಳನ್ನ ಕನ್ಯೆ ಮರಿಯಳು, ತಾಯಿ ಮರಿಯಳು ಆಕೆ ಏನ್ ಮಾಡಿದ್ಲಂತೆ, ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಳು ಎಂಬುದಾಗಿ. ಹಲ್ಲೆಲೂಯಾ. ದೇವರ ನರವಧಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಂತ ಸಮಯದಲ್ಲಿ ಪ್ರಿಯರೇ, ಲೋಕ ರಕ್ಷಕನಿಗೆ ಸ್ಥಳವಾಗಿ ಸಿಕ್ಕಿರುವಂತದ್ದು ಯಾವ್ದ್ರಿ? ಮಲಗುವುದಕ್ಕೆ ಗೋದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯರೆಲ್ಲರ ಮನೆಗಳು ಬಡದು ಏನ್ ಮಾಡಿದ್ರು, ಆ ಬೆತ್ಲೆಹೇಮಿನಲ್ಲಿ ಇರ್ತಕ್ಕಂಥ ಎಲ್ಲರ ಮನೆಗಳಿಗಿಂತ ತಟ್ಟಿದ್ರೆ ಯಾರು ಕೂಡ ಇವ್ರನ್ನ ಏನ್ ಮಾಡಲಿಲ್ಲ, ಸೇರಿಸಿಕೊಳ್ಳಿಲ್ಲ. ಛತ್ರ ಇತ್ತು, ಛತ್ರದಲ್ಲಿ ಆದರೂ ಸ್ಥಳ ಇದೆ ಎಂಬುದಾಗಿ ಯೋಸೇಫ ಹೋಗಿ ನೋಡ್ತಾ ಇದ್ದಾನೆ, ಅಲ್ಲಿಯೂ ಸ್ಥಳ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪಕ್ಕದಲ್ಲಿ ಇರ್ತಕ್ಕಂಥ ಪಶುಗಳ ಶಾಲೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋದಂತ ಸಮಯದಲ್ಲಿ ನೋವು ಹೆಚ್ಚಾಗಿ ಡೆಲಿವರಿ ಆದಂತ ಸಮಯದಲ್ಲಿ, ಹೆರಿಗೆ ಆದಂತ ಸಮಯದಲ್ಲಿ ಆ ಪಶುಗಳ ಶಾಲೆಯಲ್ಲಿ ಊಟದ ತಟ್ಟೆಯನ್ನೇ ಬಿಟ್ಟುಕೊಟ್ಟು ಪ್ರಿಯರೇ, ಯಾವುವು? ಪಶುಗಳು. ಹಲ್ಲೆಲೂಯಾ. ಮನುಷ್ಯನ ಏನ್ ಮಾಡ್ತಾ ಇಲ್ಲ, ತನ್ನ ಹೃದಯದಲ್ಲಿ ದೇವರಿಗೆ ಸ್ಥಾನವನ್ನ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಇಗೋ ನಾನು ನಿಮ್ಮ ಬಳಿಗೆ ಬಂದು ಬಾಗಿಲನ್ನ ತಟ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನ ಕೇಳಿ ಬಾಗಿಲನ್ನ ತೆರೆದ್ರೆ ನಾನು ಅವನ ಒಳಗಡೆ ಅವನ ಸಂಗಡ ಇರ್ತೀನಿ ಎಂಬುದಾಗಿ. ನಾವೆಲ್ಲರೂ ಬಾಗಿಲನ್ನ ಸ್ವಾಮಿಗೋಸ್ಕರವಾಗಿ ಮುಚ್ಚುತ್ತಾ ಇದ್ದೇವೆ. ಅನೇಕರು ಲೋಕದ ಕಾರ್ಯಗಳಿಗೋಸ್ಕರವಾಗಿ ಜೀವಿಸುವಂತವರಾಗಿದ್ದಾರೆ. ಆಡಂಬರದ ಜೀವಿತ, ದೇವರಿಗೆ ಅವಮಾನಕರವಾದಂತ ಜೀವಿತ, ದೇವರನ್ನ ಸೇರಿಸಿಕೊಳ್ಳಲಾರದಂತ ಜೀವಿತ, ಲೋಕದ ಜೀವಿತಕ್ಕೆ ಒಳಗಾಗಿ, ಪಾಪ ಶಾಪಗಳಿಗೆ ಒಳಗಾಗಿ ದೇವರನ್ನು ನಂಬಿದ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುತ್ತಾ ಆತನನ್ನ ದೂರದಲ್ಲಿ ಇಟ್ಟಂತ ಸ್ಥಿತಿಯಲ್ಲಿದ್ದಾರೆ ಪ್ರಿಯರೇ. ಆತನಿಗೆ ತಮ್ಮ ಹೃದಯದಲ್ಲಿ ಅವ್ರೇನ್ ಮಾಡ್ತಾ ಇಲ್ಲ, ಜಾಗ ಕೊಡ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಸತ್ಯವೇದ ಇವತ್ತಿನ ದಿವಸ ನಮ್ಗೆ ಎಚ್ಚರಿಸ್ತಾ ಇದೆ, ಆ ಪಶುಗಳು ಸ್ವಾಮಿಗೆ ಜಾಗ ಕೊಟ್ಟು ಇವತ್ತು ಸ್ವಾಮಿ ನನ್ನನ್ನು ನಿನ್ನನ್ನು ಕೇಳ್ತಾ ಇದ್ದಾನೆ, ನಾನು ತಟ್ಟುತ್ತಾ ಇದ್ದೇನೆ, ನೀವು ಬಾಗಿಲನ್ನ ತೆರಿತೀರಾ? ನಾನು ನಿಮ್ಮಲ್ಲಿ ಇರಬೇಕಂತೇಳಿ, ನಿಮ್ಮಲ್ಲಿ ವಾಸ ಮಾಡಬೇಕಂತೇಳಿ ನಾನು ಇಷ್ಟಪಟ್ಟು ನಿಮ್ಮ ಬಳಿಗೆ ನಾನು ಬಂದಿದ್ದೇನೆ. ನೀವು ನನಗೆ ಸ್ಥಳ ಕೊಟ್ರೆ ಅದುವೇ ನಿಜವಾದಂತ ಕ್ರಿಸ್ಮಸ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿರುತ್ತೆ, ನೀವು ದೇವರ ಆಲಯವಾಗಿದ್ದೀರಿ ಎಂಬುದಾಗಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನೂ ಕೆಡಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಈ ದೇಹ ಏನಾಗಿದೆ, ಇದು ದೇವರ ಆಲಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಸೃಷ್ಟಿ ಮಾಡಿರುವಂತದ್ದು ಈ ದೇಹವನ್ನ 12ನೇ ಅಧ್ಯಾಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲ 2 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನಿಮ್ಮನ್ನ ಬೇಡಿಕೊಳ್ತಾ ಇದ್ದೇನೆ, ನಿಮ್ಮ ದೇಹವನ್ನ ದೇವರಿಗೆ ಮೀಸಲಾಗಿಯೂ ಸಜೀವ ಯಜ್ಞವಾಗಿಯೂ ದೇವರಿಗೆ ಸಮರ್ಪಣೆ ಮಾಡ್ರಿ ಎಂಬುದಾಗಿ ಪೌಲನೇ ಹೇಳಿದರೆ, ನಾವೇನ್ ಮಾಡ್ತಾ ಇದೀವಿ, ದೇಹವನ್ನ ಲೋಕದ ಕಾರ್ಯಗಳಿಗೋಸ್ಕರವಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ನಿಮ್ಮ ದೇಹವನ್ನ ಕೆಡಿಸಿಕೊಳ್ಳಬೇಡ್ರಿ, ಅದು ದೇವರು ಕೊಟ್ಟಿರ್ತಕ್ಕಂತ ಈಗ ಒಂದು ಏನಾಗಿದೆ ರೀ, ಅಮೂಲ್ಯವಾಗಿರ್ತಕ್ಕಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವ ಪ್ರಕಾಶ ಪಡಿಸಬೇಕು ಹೊರತಾಗಿ ನಿಮ್ಮ ದೇಹದಲ್ಲಿ ಸೈತಾನನ ಕಾರ್ಯಗಳು ಇರಬಾರದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ಮಸ್ ಅಂದ್ರೆ ಲೋಕರಕ್ಷಕನ ಅವತರಿಸಿ ಬಂದ ಆ ಕುರುಬರು ಲೋಕರಕ್ಷಕನನ್ನು ಹುಡುಕಿಕೊಂಡು ಬಂದ್ರು. ಆ ಒಂದು ಪಶುಗಳು ದೇವರು ಅವತರಿಸಿ ಬಂದಾಗ ಸಂತೋಷದಿಂದ ತಮ್ಮ ಊಟದ ತಟ್ಟೆಯನ್ನೇ ಬಿಟ್ಟುಕೊಟ್ಟರು. ಆದ್ರೆ ಹೆರೋದನು ಸೇರಿಸಿಕೊಳ್ಳಲಿಲ್ಲ, ಅಲ್ಲಿರ್ತಕ್ಕಂಥ ಛತ್ರದ ಯಜಮಾನ ಸೇರಿಸಿಕೊಳ್ಳಲಿಲ್ಲ, ಅಲ್ಲಿರ್ತಕ್ಕಂಥ ಬೆತ್ಲೆಹೇಮಿನ ಜನರು ಸೇರಿಸಿಕೊಳ್ಳಲಿಲ್ಲ. ಆದ್ರೆ ಆ ಮೂಕ ಪಶುಗಳು ದೇವರಿಗೋಸ್ಕರವಾಗಿ ತಮ್ಮ ಸ್ಥಾನವನ್ನು ಅವುಗಳು ಏನ್ ಮಾಡಿದವ್ರಿ, ಬಿಟ್ಟುಕೊಟ್ಟು ಪ್ರೇರಿ. ಇವತ್ತು ನಾನು ನಿನ್ನ ಸಂಪೂರ್ಣವಾಗಿ ದೇವರಿಗಾಗಿ ನಮ್ಮ ಜೀವಿತವನ್ನು ಜೀವಿಸುವಂತ ಹಂಗಿನಲ್ಲಿ ನಾವು ಇದ್ದೇವೆ. ಅದಕ್ಕಾಗಿ ವಾಕ್ಯ ಹೇಳುತ್ತೆ, ಎಚ್ಚರಿಸುತ್ತೆ ನಮ್ಮನ್ನ, ನಿಮ್ಮ ದೇಹವನ್ನ ನೀವೇನ್ ಮಾಡಬೇಡ್ರಿ, ಹಾಳು ಮಾಡಿಕೊಳ್ಬೇಡಿ, ಕೆಡಿಸಿಕೊಳ್ಬೇಡ್ರಿ. ಹಲ್ಲೆಲೂಯಾ. ನೋಡ್ರಿ, ದೇವರು ಕೊಟ್ಟಿರ್ತಕ್ಕಂಥದ್ದು ಅಮೂಲ್ಯವಾದ ಈ ದೇಹದ ಬೆಲೆ ಎಷ್ಟೋ ಶ್ರೇಷ್ಠ. ಕಣ್ಣು ಓದಂತ ಸಮಯದಲ್ಲಿ ಕಣ್ಣು ಹಾಕ್ಸ್ಕೊಳ್ಬೇಕಾದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ನೋಡಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಉಚಿತವಾಗಿ ಕೊಟ್ಟಿದ್ದಾನೆ, ಹಲ್ಲುಗಳು ಉಚಿತವಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಹೃದಯ, ಕಿಡ್ನಿ, ಕರಳುಗಳು, ಜಠರ, ದೇಹದ ಪ್ರತಿಯೊಂದು ಅವಯವಗಳು ಕೂಡ ಬಹಳ ಅಮೂಲ್ಯವಾಗಿರುವಂಥವುಗಳು. ಹೊರಗಡೆ ಹೋಗಿ ಕೇಳ್ರಿ ಅದರ ಬೆಲೆ ಎಷ್ಟಿರುತ್ತೆ. ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋಗಿ ಕೇಳಿದ್ರೆ 50 ಲಕ್ಷ ಅಂತ ಹೇಳ್ತಾರೆ ಒಂದು ದಿವಸ. ಹಲ್ಲೆಲೂಯಾ. ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವೇನು ಮಾಡ್ತೀವಿ, ಕುಡಿದು ಲಿವರ್ ಕೆಡಿಸ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹೇಳ್ತಾರೆ, ಶ್ವಾಸಕೋಶದಲ್ಲಿ ಬಹಳ ಕಫ ಸೇರಿದೆ. ಯಾಕೆ ಸೇರಿದೆ ಕಫ? ಹೊಗೆ ಕೆಂಡು ಹೋಗಿಬಿಡ್ತಾನೆ ಅಂತೇಳಿ ಅಂತಿರ್ತೀವಿ, ಅಂದರೆ ಸಾಯ್ತಾನೆ ಅಂತೇಳಿ. ನಾವು ಹೊಗೆನ ಒಳಗಡೆ ನುಂಗ್ತೀವಿ. ಏನು ಮಾಡ್ತೀವಿ ನಾವು? ಬೀಡಿ ಸಿಗರೇಟ್ಗಳನ್ನು ನಾವೇನು ಮಾಡ್ತೀವಿ, ಸೇರುವಂಥವ್ರಾಗಿರ್ತೀವಿ. ಅದರ ಮೇಲೆ ಬರೆದಿದ್ದಾರೆ, ಇದರಿಂದ ನಿಮಗೆ ಹಾನಿ ಇದೆ,
ಎಂಬುದಾಗಿ ಆದರೂ ಕೂಡ ನಾವೇನ್ ಮಾಡ್ತೀವಿ, ಅವುಗಳನ್ನೇ ಸ್ವೀಕಾರ ಮಾಡ್ತೀವಿ, ಸೇವನೆ ಮಾಡ್ತೀವಿ. ಆ ತಂಬಾಕು ಮೇಲೆ ಬರೆದಿರ್ತಾರೆ, ಇದನ್ನ ತಗೊಂಡ್ರೆ ನಿಮಗೆ ಕ್ಯಾನ್ಸರ್ಗೆ ಕಾರಣ ಅಂತೇಳಿ. ಆದರೂ ಕೂಡ ಅದನ್ನ ತೆಗೆದುಕೊಂಡು ನಾವೇನ್ ಮಾಡ್ತೀವಿ, ದೇವರು ಬಿಳಿ ಹಲ್ಲು ಕೊಟ್ರೆ ನಮ್ಮ ಹಲ್ಲುಗಳನ್ನು ನಾವು ಕಲರ್ ಮಾಡ್ಕೊಂತೀವಿ. ನಸಿ ತಿಕ್ಕಿ ತಿಕ್ಕಿ ನಮ್ಮ ಹಲ್ಲುಗಳನ್ನು ನಾವೇನ್ ಮಾಡ್ತೀವಿ, ಕಲರ್ ಮಾಡ್ಕೊಂತೀವಿ. ದೇವರು ಹೇಳಿದಾನೆ, ದೇಹ ಅದು ದೇವರ ಆಲಯ. ಆ ಆಲಯದಲ್ಲಿ ದೇವರ ಶಕ್ತಿ, ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕೆ ಹೊರತಾಗಿ ನಾವು ಈ ದೇಹವನ್ನ ಏನ್ ಮಾಡಬಾರ್ದು, ಹಾಳು ಮಾಡಿಕೊಳ್ಳಬಾರ್ದು. ನೀನು ಊಟ ಮಾಡುವಂತ ಸಮಯದಲ್ಲಿ ಒಂದು ವೇಳೆ ಅದ್ರಾಗ ನೊಣ ಆಗ್ಲಿ ಸೊಳ್ಳೆ ಆಗ್ಲಿ ನಿನ್ನ ಎದುರಿಗೆ ಬಿದ್ದರೆ ನೀನೇನ್ ಮಾಡ್ತೀಯಾ, ಊಟ ಮಾಡ್ತೀಯಾ? ಏನ್ ಮಾಡ್ತಾರೆ, ಸೈಡಿಗೆ ಎತ್ತಿಡಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ನೀವು ನನಗೆ ಮೀಸಲಾದಂತ ಜನಾಂಗ. ಹಲ್ಲೆಲೂಯಾ. ನೀವು ನನ್ನ ಸ್ವಕೀಯ ಜನಾಂಗ, ನೀವು ನನ್ನ ಮಕ್ಕಳು, ಬೇರೆಯವರಲ್ಲ. ದೇವ್ರ ಮಕ್ಕಳು ಯಾರಂತೆ? ನೀವೇ ನನ್ನ ಮಕ್ಕಳು, ನೀವು ನನ್ನ ಸ್ವಂತ ಮಕ್ಕಳು ಎಂಬುದಾಗಿ ದೇವರು ಕರೆದ ಮೇಲೆ ಆ ದೇವರಿಗೆ ನಾವು ಎಷ್ಟು ಕೃತಜ್ಞತೆಯಿಂದ ಜೀವಿಸಬೇಕು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವಿದೆ ಹೇಳ್ತಾ ಇದೆ. ಮೂರನೇದಾಗಿ ಪ್ರಿಯರ, ಜ್ಞಾನಿಗಳು ನೇರವಾಗಿ ಆಕಾಶದ ಕಡೆಗೆ ನೋಡ್ತಾ ಇದ್ದಾರೆ, ಲೋಕವನ್ನು ನೋಡ್ತಾ ಇದ್ದಾರೆ. ಲೋಕ ಕಲ್ಯಾಣವಾಗಬೇಕಾದ್ರೆ ಒಬ್ಬ ಆತನು ಹುಟ್ಟುತ್ತಾನಂತೆ. ಅಲ್ಲಿ ಒಬ್ಬ ಪ್ರವಾದಿಸ್ತಾನೆ. ಅರಣ್ಯಕಾಂಡ ಪುಸ್ತಕದಲ್ಲಿ ಬೀಳಾಮನ್ ಎನ್ನುವಂತ ವ್ಯಕ್ತಿ ಪ್ರವಾದಿಸ್ತಾನೆ. ಒಬ್ಬ ವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದೇನೆ. ಆ ವ್ಯಕ್ತಿ ದೂರದಲ್ಲೆಲ್ಲ, ಸಮೀಪದಲ್ಲೆಲ್ಲ, ಬಹಳ ದೂರದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾನು ನೋಡ್ತಾ ಇದ್ದೇನೆ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಯಾರು ಉದಯಿಸ್ತಾರಂತೆ? ನಕ್ಷತ್ರ ಪ್ರಾಯನೊಬ್ಬನು. ಹಲ್ಲೆಲೂಯಾ. ಯಾರ ವಂಶದಲ್ಲಿ? ಯಾಕೋಬ ವಂಶದಲ್ಲಿ, ದಾವೀದನ ವಂಶದಲ್ಲಿ ಒಬ್ಬ ವ್ಯಕ್ತಿ ಹುಟ್ಲಿಕ್ಕಿದ್ದಾನೆ. ಆ ವ್ಯಕ್ತಿಯ ಮೂಲಕವಾಗಿ ಎಲ್ಲಾ ಮನುಷ್ಯರ ಪಾಪಗಳು ನೀಗಿ ಹೋಗ್ಲಿಕ್ಕಿದಾವೆ. ಆತನ ಮೂಲಕವಾಗಿ ಲೋಕ ಕಲ್ಯಾಣ ಆಗುತ್ತೆ ಎಂಬುದಾಗಿ ಪ್ರವಾದಿಸಿದ ಯೆಶಾಯನ ಪ್ರವಾದನ ಗ್ರಂಥ 7:14 ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೆಶಾಯನು ಕೂಡ ಹೇಳ್ತಾ ಇದ್ದೇನೆ ಏನಂತೇಳಿ, ಈಗೋ ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರಿಡುವರು ಎಂಬುದಾಗಿ. ಅಂದ್ರೆ ದೇವರು ನರವತಾರಿಯಾಗಿ ಲೋಕಕ್ಕೆ ಹುಟ್ಟಬೇಕಾದ್ರೆ ಆತನು ಕನ್ನಿಕೆ ಹೊಟ್ಟೆಯಲ್ಲಿ ಅವತರಿಸಿ ಬರ್ತಾನೆ. ಅವತರಿಸಿ ಬರುವಂತ ಸಮಯದಲ್ಲಿ ಆತನಿಗೆ ಇಮ್ಮಾನುವೇಲ್ ಮತ್ತು ಯೇಸು ಎಂಬುದಾಗಿ ಏನ್ ಮಾಡ್ತಾರಂತೆ, ಹೆಸರಿಡ್ತಾರೆ. ಇಮ್ಮಾನುವೇಲ್ ಅಂದ್ರೆ ಏನರ್ಥ? ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ಆತನು ಹೊರಟು ಬಂದಿದ್ದಾನೆ. ಯಾವ ದೇವರು ಆದಾಮ ಅವರು ತಪ್ಪು ಮಾಡಿದಾಗ ಅವರಿಂದ ದೂರ ಹೋದಂತ ಸ್ಥಿತಿಯಲ್ಲಿದ್ದು, ಅದೇ ದೇವರು ಪುನಃ ಆತನು ಏದೇನ್ ತೋಟದಲ್ಲಿ ಅವರು ತಪ್ಪು ಮಾಡಿದಾಗ ದೂರವಾಗಿರುವಂತ ದೇವರು ಪುನಃ ಆತ ನಮ್ಮ ಸಂಗಡ ವಾಸ ಮಾಡುವುದಕ್ಕಾಗಿ ಆತನ ಏನ್ ಮಾಡಿದಾನೆ, ಇಳಿದು ಬಂದಿದ್ದಾನೆ. ಪ್ರಿಯರೆಲ್ಲ ನಾವು ನೋಡ್ತಾ ಇದ್ದೇವೆ. ಆತನಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕು. ಯೇಸು ಅಂದ್ರೆ ಏನ್ರಿ? ಆತನು ರಕ್ಷಕ, ನಿಮ್ಮನ್ನ ಪಾಪಗಳಿಂದ ಬಿಡಿಸಿ ಕಾಯುವಂತ ದೇವರು. ಹಲ್ಲೆಲೂಯಾ. ಯೇಸು ಅಂದ್ರೆ ರಕ್ಷಕ, ಕ್ರಿಸ್ತನ ಅಂದ್ರೆ ಅಭಿಷಿಕ್ತನಾಗಿರುವಂತ ದೇವರು ಎಂಬುದಾಗಿ, ಅಭಿಷೇಕಿಸಲ್ಪಟ್ಟ ಆತನು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ಈ ಜ್ಞಾನಿಗಳು ನೋಡ್ತಾ ಇದ್ದಾರೆ, ಆಕಾಶದಲ್ಲಿ ಒಂದು ಹೊಸದಾದಂತ ನಕ್ಷತ್ರ, ಇಲ್ಲಿಯವರೆಗೆ ಕಾಣದ ಒಂದು ನಕ್ಷತ್ರ ಇವತ್ತು ಕಾಣಿಸ್ತಾ ಇದೆ. ಯಾಕೆ ಈ ನಕ್ಷತ್ರ ಬಂತು, ಇದರ ಕುರಿತಾಗಿ ಏನಾದರೂ ನಮ್ಮ ಗ್ರಂಥಗಳಲ್ಲಿ ಇದಾವ ಎಂಬುದಾಗಿ ಅವರು ಆ ಗ್ರಂಥಗಳನ್ನ ತಿರುವಿ ಹಾಕ್ತಾ ಇರಬೇಕಾದ್ರೆ ಅವರ ಗ್ರಂಥಗಳಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿತ್ತು. ಜಂಡ ಅವ್ಯಸ್ಥ ಎನ್ನುವಂತ ಪುಸ್ತಕದಲ್ಲಿ, ಪರಿಶೀಲನರ ಪುಸ್ತಕದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿತ್ತು ಪ್ರಿಯರೇ. ಜೊರಸ್ಟ್ರಸ್ ಎನ್ನುವಂತ ವ್ಯಕ್ತಿ ಸ್ಥಾಪನೆ ಮಾಡಿದಂತ ಧರ್ಮ, ಅದರಲ್ಲಿ ಏನ್ ಬರೆಯಲ್ಪಟ್ಟಿತ್ತು ಅಂತಂದ್ರೆ, ಲೋಕ ರಕ್ಷಕನು ದೇವರು ನರವತಾರಿಯಾಗಿ ಲೋಕಕ್ಕೆ ಹೊರಟು ಬಂದಂತ ಸಮಯದಲ್ಲಿ ಆಕಾಶದಲ್ಲಿ ಒಂದು ನಕ್ಷತ್ರ ಹುಟ್ಟುತ್ತೆ. ಆ ಕನ್ನಿಕೆಯ ಗರ್ಭದಲ್ಲಿ ಆತನು ಜನಿಸಿದಾಗ ಆ ಕನ್ನಿಕೆಗೆ 14 ವರ್ಷಗಳು ಇರ್ತಾವೆ ಎಂಬುದಾಗಿ ಡೈರೆಕ್ಟ್ ರೆಫರೆನ್ಸ್ ಅವರ ಒಂದು ಪುಸ್ತಕದಲ್ಲಿ ಏನಾಗಿತ್ತು, ಲಿಖಿತವಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ಆ ಜ್ಞಾನಿಗಳು ಸುಮ್ಮನೆ ಇರಲಿಲ್ಲ, ಅಲ್ಲಿರ್ತಕ್ಕಂಥ ಜೋಯಿಸರು, ಪಂಡಿತರು ಅವರು ಸುಮ್ಮನೆ ಇರಲಿಲ್ಲ. ಅಯ್ಯೋ, ರಕ್ಷಕನು ಹುಟ್ಟಿದಾನೆ, ಆತನು ಎಲ್ಲಿ ಹುಟ್ಟಿದಾನೋ ನಮಗೂ ಗೊತ್ತಿಲ್ಲ, ಆದ್ರೆ ಆ ಒಂದು ನಕ್ಷತ್ರ, ಆ ನಕ್ಷತ್ರ ನಮಗೆ ತಿಳಿಸ್ತಾ ಇದೆ. ಅದಕ್ಕಾಗಿ ನಾವೇನ್ ಮಾಡೋಣ, ಆ ನಕ್ಷತ್ರವನ್ನು ಕಂಡಿದ್ದೇವಲ್ವಾ, ನಾವು ಮುಂದೆ ಹೋಗೋಣ. ಆ ದೇವರಾಗಿ ಹುಟ್ಟಿರ್ತಕ್ಕಂಥ ಆ ಮಗುವನ್ನ ಆರಾಧನೆ ಮಾಡಿ ನಾವು ಬರೋಣ ಎಂಬುದಾಗಿ ಏನ್ ಮಾಡ್ತಾ ಇದ್ದಾರೆ, ಅವರು ಕಾಣಿಕೆಗಳನ್ನ ತೆಗೆದುಕೊಂಡ್ರು, ಸಿದ್ಧರಾದ್ರು. ಅವರ ಮಗುವನ್ನ ನೋಡುವುದಕ್ಕೋಸ್ಕರವಾಗಿ ಹೊರಡುತ್ತಾ ಇದ್ದಾರೆ. ಅವರ ಪ್ರಯಾಣ ಕೇವಲ ರಾತ್ರಿಯಲ್ಲಿ ಮಾತ್ರ, ಹಗಲು ಪ್ರಯಾಣ ಮಾಡಂಗಿಲ್ಲ. ಯಾಕೆ ಹೇಳ್ರಿ? ಹಗಲತ್ತು ನಕ್ಷತ್ರ ಕಾಣಿಸ್ತತ್ತ ನಿಮಗೆ? ಕಾಣಿಸಲ್ಲ. ರಾತ್ರಿ ಎಲ್ಲ ಪ್ರಯಾಣ ಮಾಡ್ತಾ ಇದ್ದಾರೆ. ರಾತ್ರಿ ಸಮಯದಲ್ಲಿಯೇ ಪ್ರಯಾಣ.
ಆ ಸಮಯದಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಎಷ್ಟೆಲ್ಲ ಸಮಸ್ಯೆಗಳು ಬಂದು ಎದುರು ಏನಂತ ಹೇಳ್ತೀವಿ, ಕಾಡು ಪ್ರಾಣಿಗಳು, ಮೃಗಗಳು, ಏನೆಲ್ಲ ಸಮಸ್ಯೆಗಳು ಬಂದರೂ ಕೂಡ ಆ ಜ್ಞಾನಿಗಳು ಹಾಗೆಯೇ ಪ್ರಯಾಣ ಮಾಡ್ತಾ ಏನ್ ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಪ್ರಿಯರೇ, ಎಲ್ಲಿಗೆ ಹೋಗ್ತಾ ಇದ್ದಾರೆ? ಕೂಸು, ರಕ್ಷಕನಾಗಿ, ಅರಸನಾಗಿ ಹುಟ್ಟಿರುವಂತ ದೇವರು ಎಲ್ಲಿದ್ದಾನೋ ಆ ಮಗುವನ್ನು ನೋಡೋದಕ್ಕೋಸ್ಕರವಾಗಿ ಅವರು ಹೋಗ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೇಸ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಜ್ಞಾನಿಗಳಿಗೆ ಒಂದೇ ಆಸೆ, ಆ ಮಗುವನ್ನು ನಾವು ನೋಡ್ಬೇಕು. ಹಲ್ಲೆಲೂಯಾ. ಇವತ್ತು ದಿವಸ ನಿಮ್ಗೆ ಎಷ್ಟು ಜನರಿಗೆ ಆಸೆ ಇದೆ, ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಆತನು ಬರ್ಲಿಕ್ಕಿದ್ದಾನೆ, ಆತನನ್ನು ಮುಖಾಮುಖಿಯಾಗಿ ಎದುರುಗೊಳ್ಳಬೇಕಾದ್ರೆ ನಾನು ಭಕ್ತಿ ಸಾಧನೆಯನ್ನ ಈ ಲೋಕದಲ್ಲಿ ಮಾಡಬೇಕು. ಈ ಭಕ್ತಿ ಸಾಧನೆ ಇಹಲೋಕದಲ್ಲಿ ಮಾತ್ರವಲ್ಲದೆ ಪರಲೋಕದಲ್ಲಿಯೂ ಕೂಡ ಇದು ಏನಾಗಿರುವಂಥದ್ದು, ಉಪಯೋಗಕರವಾಗಿರುವಂಥದ್ದು ಎಂಬುದಾಗಿ ಪೌಲನು ಹೇಳುವ ಹಾಗೆ ನಮ್ಮ ಭಕ್ತಿ ಸಾಧನೆ ದೇವರನ್ನು ಮುಟ್ಟುವ ಹಾಗೆ ಇದೆನಾ? ಹಲ್ಲೆಲೂಯಾ. ಆ ಜ್ಞಾನಿಗಳ ಆಸೆ ಒಂದೇ, ಆ ಕೂಸನ್ನು ನಾವು ನೋಡಿ ಬರಲೇಬೇಕು ಎಂಬುದಾಗಿ ಆ ಜ್ಞಾನಿಗಳು ತೆರಳುತ್ತಾ ಇದ್ದಾರೆ. ಪ್ರಿಯರೇ, ಆ ಆಕಾಶದ ನಕ್ಷತ್ರ ಆ ಜ್ಞಾನಿಗಳನ್ನು ನಡೆಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಸುಮಾರು ವರ್ಷಗಳ ಕಾಲ ಅವರು ಹಾಗೆಯೇ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಲಿ ಮರಿಯಳು, ಯೋಸೇಫ ಮತ್ತು ಅಲ್ಲಿರ್ತಕ್ಕಂಥ ಮಗುವಾಗಿ ಬಂದಿರುವಂಥ ದೇವರು ಅವರು ಎಲ್ಲಿದ್ದಾರಂತೆ? ಮನೆಯಲ್ಲಿ ಇದ್ದಾರೆ ಎಂಬುದಾಗಿ ಲೇಖನ ನಮಗೇನು ಮಾಡ್ತಾ ಇದೆ, ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅವರು ಗೋದಲಿಯಲ್ಲಿಲ್ಲ, ಆ ಒಂದು ಊರಿನಲ್ಲಿ ಇಲ್ಲ. ಹಲ್ಲೆಲೂಯಾ. ಏನಂತ ಹೇಳ್ತೀವಿ, ಆ ಸ್ಥಳದಲ್ಲಿ ಇಲ್ಲ, ಡೆಲಿವರಿ ಹೆರಿಗೆ ಆದಂಥ ಸ್ಥಳದಲ್ಲಿ ಇಲ್ಲ, ಅಲ್ಲಿಂದ ಸ್ವಲ್ಪ ಅವರು ಎಲ್ಲೋ ಮನೆ ಮಾಡ್ಕೊಂಡು ಏನಾಗಿದ್ದಾರೆ, ದೂರದಲ್ಲಿದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದಾರೆ ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ. ಏನಂತ ಹೇಳಂತಂದ್ರೆ, ಆ ರಾತ್ರಿ ಅವರು ಪ್ರಯಾಣ ಮಾಡ್ತಾ ಬಂದ್ರು. ಎಲ್ಲಿಗೆ ಬಂದ್ರು? ಯೆರೂಸಲೇಮಿಗೆ ಬಂದ್ರು. ಯೆರೂಸಲೇಮಿಗೆ ಬಂದ ತಕ್ಷಣ ಅವರು ನೇರವಾಗಿ ಹುಟ್ಟಿರುವ ಆತನು ಅರಸನು, ಆತನು ಎಲ್ಲಿರ್ತಾನೆ? ಅರಮನೆಯಲ್ಲಿರ್ತಾನೆ ಅಂತೇಳಿ ಅರಮನೆಗೆ ಹೋದ್ರು. ಅರಮನೆಗೆ ಹೋದ ಮೇಲೆ ಅವರಿಗೆ ಶಾಕಿಂಗ್ ನ್ಯೂಸ್ ಕಾದಿತ್ತು, ಅಲ್ಲಿ ಅರಸನು ಇರಲಿಲ್ಲ. ಹಲ್ಲೆಲೂಯಾ. ಆತನು ಎಲ್ಲಿದ್ದಾನೆ ಎಂಬುದಾಗಿ ಇವರು ತಿಳಿಲಾರದೆ ತಮ್ಮ ಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಅರಸನಾಗಿ ಹುಟ್ಟಿರುವವನು ಅರಮನೆಯಲ್ಲೇ ಇರ್ತಾನೆ ಎಂಬುದಾಗಿ ಅರಮನೆಗೆ ಹೋದ್ರೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಕಳವಳ ಪಟ್ಟರು. ಪ್ರಿಯರೇ, ಹಲ್ಲೆಲೂಯಾ. ಏನ್ ಮಾಡ್ತಾ ಇದಾರಂತೆ? ಭಯ ಪಡ್ತಾ ಇದ್ದಾರೆ. ಯೇಸು ಹುಟ್ಟಿರುವಂತದ್ದು ಮಹಾ ಸಂತೋಷದ ದಿನ ಎಂಬುದಾಗಿ ದೂತರು ಹೇಳಿದ್ರೆ, ಯೇಸುವಿನ ಹುಟ್ಟು ಎಲ್ಲಾ ಸೃಷ್ಟಿಗೆ ಸಂತೋಷವನ್ನು ತಂದಿರತಕ್ಕಂಥ ದಿನ ಎಂಬುದಾಗಿ ವಾಕ್ಯ ಹೇಳಿದ್ರೆ, ಯೇಸು ಸ್ವಾಮಿಯ ಹುಟ್ಟು ಮರಿಯಳು ಮತ್ತು ಯೋಸೇಫನಿಗೆ ಸಂತೋಷದ ಶುಭದಾಯಕದ ಒಂದು ದಿನ ಎಂಬುದಾಗಿ ವಾಕ್ಯ ಹೇಳಿದ್ರೆ, ಆದ್ರೆ ಅಲ್ಲಿರ್ತಕ್ಕಂಥ ಅರಸನಾಗಿರ್ತಕ್ಕಂಥ ಹೆರೋದ ಅವನ ಸಂಗಡಿಗರಿಗೆ, ಅಲ್ಲಿರುವಂತ ಎಲ್ಲಾ ಯೆರೂಸಲೇಮಿನವರಿಗೆ, ಅವರಿಗೆ ಅದು ಎಂತಹ ದಿನವಾಗಿತ್ತಂತೆ? ಕಳವಳದ ದಿನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರು ಒಪ್ಪಿಕೊಳ್ತಾ ಇಲ್ಲ, ದೇವರು ಹುಟ್ಟಬಾರದು, ನಾವು ಹಿಂಗೆ ಪಾಪದಲ್ಲಿ ನಾವು ಜೀವಿಸೋಣ, ನಮ್ಮ ಕಾರ್ಯಗಳನ್ನು ನಾವು ಮಾಡ್ಕೊಂತ ಹೋಗೋಣ, ನಮ್ಮನ್ನು ರಕ್ಷಿಸುವಂತವ್ರು ಬೇಕಾಗಿಲ್ಲ, ನಾವು ಈ ರೀತಿಯಾಗಿ ಜೀವಿಸೋಣ ಎನ್ನುವಂತ ಸ್ಥಿತಿಯಲ್ಲಿ ಅವರು ಇದ್ರು. ಪ್ರಿಯರೇ, ಹೆರೋದನು ಹೇಳ್ತಾನೆ, ಯಾರು ಹುಟ್ಟುತ್ತಾರೆ, ಒಂದ್ಸಾರಿ ನೀವು ಪುಸ್ತಕಗಳನ್ನು ತೆಗಿರಿ ಎಂಬುದಾಗಿ ಅಲ್ಲಿರ್ತಕ್ಕಂಥ ಶಾಸ್ತ್ರಿಗಳಿಗೆ ಹೇಳಿದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಶಾಸ್ತ್ರಿಗಳು ತೆಗಿತಾ ಇದ್ದಾರೆ. 5ನೇ ಅಧ್ಯಾಯ 2ನೇ ವಚನದಲ್ಲಿ ಮೀಕನ ಪ್ರವಾದನೆ ಗ್ರಂಥದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಯಹೂದ ಸೀಮೆಯ ಬೆತ್ಲೆಹೇಮೇ, ನೀನು ಎಷ್ಟು ಮಾತ್ರಕ್ಕೂ ಸಣ್ಣದಲ್ಲ, ನಿನ್ನೊಳಗಿಂದಲೇ ನನಗೋಸ್ಕರವಾಗಿ ಒಬ್ಬ ಅಧಿಪತಿಯು ಹೊರಡುವನು ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ಬೆತ್ಲೆಹೇಮಿನಲ್ಲಿಯೇ ಹುಟ್ಟುತ್ತಾನೆ ಎಂಬುದಾಗಿ ಅವ್ರಿಗೆ ಗೊತ್ತಾದಾಗ ಹೆರೋದನು ಹೋಗಲಿಲ್ಲ, ಶಾಸ್ತ್ರಿಗಳು ಹೋಗಲಿಲ್ಲ, ಯೆರೂಸಲೇಮಿನವರು ಕೂಡ ಹೋಗಿ ಆತನನ್ನು ಏನ್ ಮಾಡಲಿಲ್ಲ, ಆರಾಧನೆ ಮಾಡಲಿಲ್ಲ. ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ? ನೀವು ಹೋಗ್ರಿ, ನೀವು ಹೋಗಿ ಆ ಸ್ವಾಮಿಯನ್ನ, ಅರಸನನ್ನ ಆರಾಧನೆ ಮಾಡಿ ಬಂದು ನಮಗೆ ತಿಳಿಸ್ರಿ, ಆಮೇಲೆ ನಾವೇನ್ ಮಾಡ್ತೀವಿ, ಹೊರಟು ಬರ್ತೀವಿ, ನಾವು ಕೂಡ ಬಂದು ಏನ್ ಮಾಡ್ತೀವಿ, ಕೂಸಿಗೆ ಅಡ್ಡ ಬೀಳಬೇಕಂತೇಳಿ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಈ ಜ್ಞಾನಿಗಳು ತಮ್ಮ ಜ್ಞಾನವನ್ನ ಅನುಸರಿಸಿ ಹೋದ ಕಾರಣಕ್ಕಾಗಿ ಅವರಿಗೆ ಅವಮಾನ ಆಯ್ತು. ಹಲ್ಲೆಲೂಯಾ. ನಕ್ಷತ್ರವನ್ನು ಹಿಂಬಾಲಿಸಿ ಬಂದಾಗ ನಕ್ಷತ್ರ ದೇವರು ಹುಟ್ಟಿದಂತ ಸ್ಥಳಕ್ಕೆ ನಡೆಸ್ತಾ ಇರಬೇಕಾದ್ರೆ ಇವರು ಕರೆಕ್ಟ್ ಆಗಿ ದೇವರ ಮಾರ್ಗದಲ್ಲಿ ಹೋಗ್ತಾ ಇದ್ರು. ಆದ್ರೆ ಯಾವಾಗ ತಮ್ಮ ಸ್ವಂತ ಬುದ್ಧಿಯನ್ನು ಅವರು ತೋರಿಸಿದ್ರು, ಆ ಸ್ವಂತ ಬುದ್ಧಿ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಯ್ತಂತೆ? ಅವಮಾನದ ಸ್ಥಿತಿಯ ಕಡೆಗೆ, ಅರಸನ ಅರಮನೆಯ ಕಡೆಗೆ ಕರ್ಕೊಂಡೋಯ್ತು ಹೊರತಾಗಿ ಏಸು ಇರುವಂತ ಸ್ಥಳದ ಕಡೆಗೆ ಅವ್ರನ್ನ ಏನ್ ಮಾಡಲಿಲ್ಲ, ನಡೆಸಲಿಲ್ಲ. ಪ್ರಿಯರೇ, ಪುನಃ ಹೊರಗಡೆ ಬಂದು ಕಳವಳದಿಂದ, ಚಿಂತೆಯಿಂದ ದೇವರಿಗೆ ಪ್ರಾರ್ಥಿಸಿರಬಹುದು ಅವರು. ಆ ಸಮಯದಲ್ಲಿ ಪುನಃ 2ನೇ ಅಧ್ಯಾಯ 10ನೇ ವಚನದಲ್ಲಿ ಮತ್ತಾಯ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಯಾವ ನಕ್ಷತ್ರ ಅವರಿಗೆ ಕಣ್ಣಿಗೆ ಮರೆಯಾಗಿ ಇತ್ತು, ಅದೇ ನಕ್ಷತ್ರ ಪುನಃ ಆಕಾಶದಲ್ಲಿ ಅವರು ನೋಡಿದಾಗ ಅವರು ಆ ನಕ್ಷತ್ರವನ್ನ ಕಂಡು ಅತ್ಯಂತ ಸಂತೋಷ ಪಟ್ಟರಂತೆ. ಹಲ್ಲೆಲೂಯಾ. ಯಾರನ್ನ ಕಂಡು? ನಕ್ಷತ್ರವನ್ನ ಕಂಡು. ಯಾಕಂದ್ರೆ ನಕ್ಷತ್ರ ಕಂಡ್ರೆ ಆ ನಕ್ಷತ್ರ ನಮ್ಮ ನೇರವಾಗಿ ಎಲ್ಲಿಗೆ ನಡೆಸುತ್ತೆ? ಯೇಸು ಇರುವಂತ ಸ್ಥಳದ ಕಡೆಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಮೇಲೆ ಅವರು ಹೋಗ್ತಾ ಇರಬೇಕಾದ್ರೆ ಆ ದೇವರಿಗೆ ಒಳಗಾದಂತ ಸಮಯದಲ್ಲಿ ನೇರವಾಗಿ ಆ ನಕ್ಷತ್ರ ಬಂದು ಎಲ್ಲಿ ನಿಂತ್ಕೊಂತಂತೆ?
ಯೇಸು ಇರುವಂತ ಮನೆಯಲ್ಲಿ. ಹಲ್ಲೆಲೂಯಾ. ಆ ಮನೆಯ ಸ್ಥಳದಲ್ಲಿ ಆ ನಕ್ಷತ್ರ ನಿಂತಾಗ ಅವರು ನೇರವಾಗಿ ಒಳಗಡೆ ಹೋಗ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಮಗುವಿನ ತಾಯಿ ಮತ್ತು ಲೋಕ ರೀತಿಯಾಗಿರ್ತಕ್ಕಂಥ ತಂದೆಯನ್ನ ನೋಡಿ, ವಿಶೇಷವಾಗಿ ಆ ಕೂಸನ್ನು ನೋಡಿ ಬಹಳ ಸಂತೋಷದಿಂದ ಆ ಕೂಸಿಗೆ ಏನ್ ಮಾಡ್ತಾ ಇದ್ದಾರೆ, ಅವರು ಅಡ್ಡ ಬೀಳ್ತಾ ಇದ್ದಾರೆ. ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್. ಜ್ಞಾನಿಗಳು ನಮಗೆ ಕಲಿಸಿಕೊಡುವಂತ ಪಾಠ ಏನಂತಂದ್ರೆ, ಅವರು ಕೂಸಿಗೆ ಏನ್ ಮಾಡಿದ್ರಂತೆ, ಅಡ್ಡ ಬಿದ್ರು. ಹಲ್ಲೆಲೂಯಾ. ಅಲ್ಲಿರ್ತಕ್ಕಂಥ ಮರಿಯಳಿಗೆ ಅಡ್ಡ ಬೀಳಲಿಲ್ಲ, ಅಲ್ಲಿರ್ತಕ್ಕಂಥ ಯೋಸೇಫನಿಗೆ ಅಡ್ಡ ಬೀಳಲಿಲ್ಲ, ಅಲ್ಲಿ ಪಕ್ಕದಲ್ಲಿರುವಂತವ್ರು ಯಾರಿಗೂ ಕೂಡ ಅಡ್ಡ ಬೀಳಲಿಲ್ಲ. ಯಾಕಂದ್ರೆ ಅವರಿಗೆ ಗೊತ್ತು ಹುಟ್ಟಿರುವಂತ ಮಗು ದೇವರು ಎಂಬುದಾಗಿ. ನೇರವಾಗಿ ಯಾರಿಗೆ ಅಡ್ಡ ಬಿದ್ರು ಅಂತ ಹೇಳ್ತಾ ಇದ್ದ ವಾಕ್ಯ, ಕೂಸಾಗಿ ಬಂದಂತ ದೇವರಿಗೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಅವರು ಅಡ್ಡ ಬಿದ್ದು ಏನ್ ಮಾಡ್ತಾ ಇದಾರ್ರಿ, ನೀನೇ ದೇವರು, ನೀನೇ ನಮಗೋಸ್ಕರವಾಗಿ ಹೊರಟು ಬಂದಿದೀಯಾ. ಅಸತೋಮ ಸದ್ಗಮಯ, ತಾಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂ ಗಮಯ, ಓಂ ಶಾಂತಿ ಶಾಂತಿ ಎಂಬುದಾಗಿ ಎಷ್ಟು ದಿವಸಗಳಿಂದ ನಾವು ಕಾಯ್ತಾ ಇದೀವೋ. ದೇವರೇ, ಅಸತ್ಯದಲ್ಲಿದ್ದೇವೆ, ನಮ್ಮನ್ನು ಸತ್ಯದ ಕಡೆಗೆ ನಡೆಸು. ದೇವರೇ, ನಾವು ಮರಣದಲ್ಲಿದ್ದೇವೆ, ನಮ್ಮನ್ನ ಜೀವದ ಕಡೆಗೆ ನಡೆಸು. ದೇವರೇ, ನಾವು ಕತ್ತಲೆಯಲ್ಲಿದ್ದೇವೆ, ನಮ್ಮನ್ನ ಬೆಳಕಿನ ಕಡೆಗೆ ನಡೆಸು ಎಂಬುದಾಗಿ ಯಾವ ದೇವರನ್ನು ನಾವು ಕೂಗಿ ಕೇಳಿದುವೋ ಅದೇ ದೇವರು ಆಕಾಶವನ್ನು ಆತನು ಸೀಳಿ ನರಾವತಾರಿಯಾಗಿ ಸೃಷ್ಟಿಕರ್ತನಾದಂತ ದೇವರು ಸೃಷ್ಟಿ ಜೀವಿಯಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಹೊರಟು ಬಂದಿದ್ದಾನೆ ಎಂಬುದಾಗಿ ಆ ಜ್ಞಾನಿಗಳು 95ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳುವ ಹಾಗೆ ಆತನಿಗೆ ಸಾಷ್ಟಾಂಗ ಬೆರಗಿ ನಾವು ಅಡ್ಡ ಬೀಳೋಣ ಎನ್ನುವಂತ ಮಾತಿನಂತೆ ಅವರು ಏನ್ ಮಾಡಿದ್ರಂತೆ, ಅಡ್ಡ ಬಿದ್ರು. ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್. ವಾಕ್ಯ ಹೇಳ್ತಾ ಇದೆ, ಅವರು ಮೊಣಕಾಲೂರಿ ಅಡ್ಡ ಬಿದ್ದು ಆ ಕೂಸನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ರೂತಳು ಯಾವ ರೀತಿಯಾಗಿ ನಾವು ನೋಡುವಾಗ ಬೋವಜನಿಗೆ ಆಕೆ ಅಡ್ಡ ಬಿದ್ದಳು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್. ನಾವು ನೋಡ್ತಾ ಇದ್ದೇವೆ ಸಹೋದರ ಸಹೋದರಿ, ಆ ಕೂಸಿಗೆ ಆ ಜ್ಞಾನಿಗಳು ಏನ್ ಮಾಡಿದ್ರಂತೆ, ಅಡ್ಡ ಬಿದ್ರು. ಎರಡನೇದಾಗಿ ಆ ಕೂಸನ್ನ ಆ ಜ್ಞಾನಿಗಳು ಏನ್ ಮಾಡಿದ್ರಂತೆ, ಪೂಜಿಸಿದರು ಎಂಬುದಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ. 111ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಪೂಜೆಗೆ ಅರ್ಹನಾದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ದೇವರ ಕುರಿತಾಗಿ ಒಂದು ಸಾರಿ ಹೇಳ್ತಾನೆ, ಶಾದ್ರಕ್ ಮೇಷಕ್ ಅಬೇದ್ನೆಗೋರು ಬೆಂಕಿಯಿಂದ ದೇವರು ರಕ್ಷಿಸಿದಂತ ಸಮಯದಲ್ಲಿ ನೆಬೂಕದ್ನೆಚ್ಚರನು ಹೇಳ್ತಾನೆ, ಈ ಲೋಕದಲ್ಲಿ ಇರುವಂತ ಒಬ್ಬೇ ಒಬ್ಬ ದೇವರು, ಅದು ಶಾದ್ರಕ್ ಮೇಷಕ್ ಅಬೇದ್ನೆಗೋರ ದೇವರು, ಆತನು ಮಾತ್ರ ಪೂಜನೀಯನು, ಪೂಜೆಗೆ ಅರ್ಹನು, ಅದೇ ದೇವರು ಎಂಬುದಾಗಿ ಸಂಪೂರ್ಣವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಂಬುತ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ. ಮೂರನೇದಾಗಿ ಆ ಜ್ಞಾನಿಗಳು ಏನ್ ಮಾಡಿದ್ರಂತೆ, ತಮ್ಮ ಗಂಟುಗಳನ್ನು ಎಲ್ಲಿ ಬಿಚ್ಚಿದ್ರಂತೆ, ಕ್ರಿಸ್ತನ ಮುಂದೆ ಬಿಚ್ಚಿದ್ರು. ಹಲ್ಲೆಲೂಯಾ. ಆತನಿಗೆ ಬಂಗಾರವನ್ನು ಸಮರ್ಪಣೆ ಮಾಡಿದ್ರು. ಕಾರಣ ಏನಂತಂದ್ರೆ, ಹುಟ್ಟಿದ ಆತನು ಯಾರಾಗಿದ್ದಾನೆ, ಪರಿಶುದ್ಧನಾಗಿರುವಂತ ರಾಜನು. ಹಲ್ಲೆಲೂಯಾ. ಪ್ರೈಸ್. ಬಂಗಾರ ಆಗೋದಕ್ಕಿಂತ ಮುಂಚಿತವಾಗಿ ಅದರಲ್ಲಿ ಏನಿರುತ್ತೆ, ಬಹಳ ಕಲ್ಮಶ ಇರುತ್ತೆ. ಹಲ್ಲೆಲೂಯಾ. ಆ ಕಲ್ಮಶವೆಲ್ಲ ತೆಗೆದು ಹಾಕಿದ ಮೇಲೆ ಅದೇನಾಗುತ್ತೆ, ಶುದ್ಧ ಸುವರ್ಣ ಎಂಬುದಾಗಿ ಹೇಳುತ್ತೆ. ಹಲ್ಲೆಲೂಯಾ. ಆ ಬಂಗಾರವಾಗಿ, ಅಪ್ಪಟ ಬಂಗಾರವಾಗಿ ಬಂದಂತ ದೇವರೇ, ರಾಜನಾಗಿ ಬಂದಂತ ದೇವರೇ, ನಿನಗೆ ನಾವು ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದೀವಿ ಎಂಬುದಾಗಿ ಅವ್ರು ಏನ್ ಮಾಡಿದ್ರಂತೆ, ಆರಾಧಿಸಿದ್ರು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಆ ಮಗುವಿಗೆ ಅವ್ರು ಏನ್ ಕೊಟ್ರಂತೆ, ಧೂಪವನ್ನ. ಧೂಪ ಏನ್ರಿ, ಅದು ಸಾಮ್ರಾಣಿ. ಏನ್ ಯಾವ್ದಕ್ಕೆ ಸಾದೃಶ್ಯ ಅದು, ದೇವರೇ ನೀನು ಮಹಾಯಾಜಕನಾಗಿ ನಮ್ಮ ಎಲ್ಲಾರ ಪಾಪಗಳನ್ನು ನೀನು ಒತ್ತುಕೊಳ್ಳೋದಕ್ಕೋಸ್ಕರವಾಗಿ ಯಜ್ಞದ ಕುರಿಮರಿಯಾಗಿ ನೀನು ಹೊರಟು ಬಂದಿದ್ದೀ ಎಂಬುದಾಗಿ ಆತನಿಗೆ ಏನ್ ಕೊಟ್ರಿ, ಸಾಮ್ರಾಣಿಯನ್ನು ಕೊಟ್ರು, ಧೂಪವನ್ನ ಕೊಟ್ರು. ಹಲ್ಲೆಲೂಯಾ. ಮೂರನೇದಾಗಿ ರಕ್ತಬೋಳವನ್ನ, ಅಂದ್ರೆ ನೀನು ಈ ಲೋಕಕ್ಕೆ ಹೊರಟು ಬಂದಿದೀಯ, ನಮ್ಮ ಎಲ್ಲ ಶ್ರಮೆಗಳನ್ನು ಒತ್ತುಕೊಂಡು ನೀನು ಮರಣಿಸಿ ಮೃತ್ಯುಂಜಯನಾಗಿ 3ನೇ ದಿವಸದಲ್ಲಿ ಎದ್ದು ಬರ್ಲಿಕ್ಕಿದೆಯಾ ಎಂಬುದಾಗಿ ಆ ಜ್ಞಾನಿಗಳು ಸ್ವಾಮಿಗೆ ಏನ್ ಕೊಟ್ರಂತೆ, ಆ ಒಂದು ರಕ್ತಗೋಳವನ್ನ ಕಾಣಿಕೆಯಾಗಿ ಸಮರ್ಪಣೆ ಆದ್ಮೇಲೆ ಆ ಕೂಸಿದ್ದಂತ ಸ್ಥಳದಲ್ಲಿಂದ ಅವರು ಹೊರಡ್ತಾ ಇದ್ದಾರೆ. ಹೆರೋದನ್ ಏನಂತ ಹೇಳಿದ, ಹೋಗಿ ಭೇಟಿ ಆದ್ಮೇಲೆ ನನ್ನ ಹತ್ರ ನೀವು ಬರ್ರಿ, ನಾನು ಕೂಡ ಹೋಗಿ ಏನ್ ಮಾಡ್ತೀನಿ, ಆರಾಧನೆ ಮಾಡ್ತೀನಿ ಅಂತೇಳಿ. ಆದ್ರೆ ಇಲ್ಲಿ ಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ, ಕನಸಿನಲ್ಲಿ ಈ ದೇವರು ಹೇಳಿದಂತ ವಿಷಯವನ್ನು ಸಂಗತಿಯನ್ನು ನೆನಪು ಮಾಡಿಕೊಂಡು ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರು ಜ್ಞಾನಿಗಳ ಕಾರಣ ಏನಂತಂದ್ರೆ, ಆ ಜ್ಞಾನಿಗಳಾದಂತವ್ರು ಅವರು ದೇವರಿಗೆ ವಿಧೇಯತೆಯನ್ನು ತೋರಿಸಿದ್ರು. ದೇವರು ಹೋಗಬೇಡ ಅಂತ ಹೇಳಿದ ತಕ್ಷಣ ಅವ್ರು ಹೋಗ್ಲಿಲ್ಲ. ಹೆರೋದನ ಬಳಿಗೆ ಹೋಗೋದಕ್ಕೆ ಅವಕಾಶ ಇತ್ತು. ಹೆರೋದನ ಬಳಿಗೆ ಹೋದ್ರೆ ಅವ್ರಿಗೆ ಬಹುಮಾನಗಳು ಸಿಗ್ತಾ ಇತ್ತೇನೋ, ಒಂದು ವೇಳೆ ಹೆರೋದನ ಅವ್ರನ್ನ ಕೊಂದು ಬಿಡ್ತಿದ್ದೇನೋ, ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಜ್ಞಾನಿಗಳು ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಪುನಃ ತಮ್ಮ ದೇಶಕ್ಕೆ ಅವರು ಹೊರಟು ಹೋದ. ಪ್ರೇರೆ. ಅದಕ್ಕಾಗಿ ಪ್ರೇರೆ ಸಹೋದರ ಸಹೋದರಿ, ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ಆ ಕ್ರಿಸ್ತನನ್ನು ನಾವೇನ್ ಮಾಡಬೇಕಾಗಿದೆ, ಆರಾಧಿಸಬೇಕಾಗಿದೆ. ಕ್ರಿಸ್ಮಸ್ ಅಂದ್ರೆ ಕ್ರಿಸ್ತನನ್ನು ಆರಾಧಿಸುವಂಥದ್ದು. ನಮ್ಮ ಜೀವಿತದಲ್ಲಿ ಆತನು ಬೆಳಕಾಗಿ
ಇರುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ನಮ್ಮಲ್ಲಿರುವಂತಹ ಮರಣವನ್ನು ತೆಗೆದುಹಾಕುವುದಕ್ಕಾಗಿ ಮೃತ್ಯುಂಜಯನಾಗಿ ಆತನು ಈ ಲೋಕಕ್ಕೆ ನಾನೇ ಪುನರುತ್ಥಾನ ನಾನೇ ಜೀವ ಎಂಬುದಾಗಿ ಹೇಳಿ ಆತನು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ. ಅದೇ ಒಂದು ಕಾರಣಕ್ಕಾಗಿ ನಾವು ಕೂಡ ನಮ್ಮ ಜೀವಿತವನ್ನು ಆತನಿಗೆ ಸಮರ್ಪಿಸುವಾಗ ನಮ್ಮ ಜೀವಿತದಲ್ಲಿಯೇ ನಿಜವಾದಂತಹ ಕ್ರಿಸ್ಮಸ್ ಆನಂದವನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಕ್ರಿಸ್ಮಸ್ ಅಂದ್ರೆ ಕ್ರಿಸ್ತನನ್ನ ಆರಾಧಿಸುವಂಥದ್ದು. ಕ್ರಿಸ್ತನನ್ನ ನಾವು ಆರಾಧಿಸೋಣ. 1500 ಮೈಲುಗಳಷ್ಟು ದೂರದಿಂದ ಅವರು ಹೊರಟು ಬಂದು ಕ್ರಿಸ್ತನನ್ನ ಆರಾಧನೆ ಮಾಡಿದ್ರು. ಕುರುಬರು ಬಂದು ಆರಾಧನೆ ಮಾಡಿದ್ರು. ಬೆತ್ಲೆಹೇಮಿನಲ್ಲಿರ್ತಕ್ಕಂಥ ಸ್ವಲ್ಪ ಜನರು ಬಂದು ಆರಾಧನೆ ಮಾಡಿದ್ರು. ಇವತ್ತು ನಾನು ನೀನು ಕೂಡ ಕ್ರಿಸ್ತನನ್ನ ಆರಾಧಿಸುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಏನಾಗಿದ್ದೇವೆ, ನೆರೆದು ಕೂಡಿ ಸೇರಿ ಬಂದಿದ್ದೇವೆ. ಆ ಕ್ರಿಸ್ತನಿಗೆ ನಮ್ಮೆಲ್ಲರ ಮೂಲಕವಾಗಿ ಮಹಿಮೆ ಉಂಟಾಗಲಿ. ಆಮೇನ್. ಈ ಸಮಯದಲ್ಲಿ ನಾವೆಲ್ಲರೂ ಒಂದ್ಸಾರಿ ಎದ್ದು ನಿಂತುಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನನ್ನು ಆರಾಧಿಸುವಂತ ವಿಷಯ ಸಂಗತಿ, ನೀನು ಲೋಕರಕ್ಷಕನಾಗಿ ಪಾಪಗಳಿಂದ ವಿಮೋಚನೆ ಮಾಡುವುದಕ್ಕಾಗಿ, ನನ್ನನ್ನು ಶಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಿದೆಯಪ್ಪ. ಜ್ಞಾನಿಗಳು ಆರಾಧಿಸಿದ ಹಾಗೆ, ಜ್ಞಾನಿಗಳು ನಿನ್ನ ಮಾತಿಗೆ ವಿಧೇಯತೆಯನ್ನು ತೋರಿಸಿದ ಹಾಗೆ ನಾನು ಕೂಡ ವಿಧೇಯತೆಯನ್ನು ತೋರಿಸ್ತೇನೆ. ಕುರುಬರು ಹುಡುಕಿದ್ರು, ಕುರುಬರು ಕಂಡುಕೊಂಡ್ರು. ನೀವು ಕೂಡ ಹೇಳಿದಿರಪ್ಪ, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ. ದೇವರೇ, ಈ ಸಮಯದಲ್ಲಿ ಕರ್ತನೆ, ನಾವೆಲ್ಲರೂ ನಿನ್ನನ್ನು ಹುಡುಕಿಕೊಂಡು ನಿನ್ನ ಬಳಿಗೆ ಬಂದಿದ್ದೇವಪ್ಪ. ದೇವರೇ, ನಮ್ಮ ಜೀವಿತ ಆಶೀರ್ವಾದದಿಂದ ತುಂಬಿಸಯ್ಯ. ನೀವು ತಾನೇ ನಮ್ಮ ಮೂಲಕವಾಗಿ ಮಹಿಮೆ ಅಂದ್ರೆ ಸ್ವಾಮಿ. ನಾವ್ಯಾರು ಸ್ವಾಮಿ ವ್ಯಕ್ತಿಗಳನ್ನಲ್ಲಯ್ಯ, ಯಾವ ಲೋಕದ ಶಕ್ತಿಗಳನ್ನಲ್ಲ ಸ್ವಾಮಿ. ನಾವು ನಿನ್ನನ್ನೇ ಆರಾಧಿಸುವ ಹಾಗೆ, ಸೃಷ್ಟಿಕರ್ತನಾದ ದೇವರು ನೀನು ನರವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದೀಯ ಅನ್ನುವಂಥ ಸತ್ಯಾರ್ಥವನ್ನು ತಿಳಿದುಕೊಂಡು ನಿನಗೊಬ್ಬ ಆತನಿಗೆ ಅಡ್ಡ ಬಿದ್ದು ನಿನ್ನನ್ನು ಆರಾಧಿಸಿ ನಿನ್ನಲ್ಲಿಯೇ ವಿಮೋಚನೆಯನ್ನು ಪಡೆದುಕೊಳ್ಳಲಿಕ್ಕಾಗುವ ಹಾಗೆ ನಮ್ಮೆಲ್ಲರ ಜೀವಿತವನ್ನು ದೇವರೇ ನೀವೇ ಬೆಳಗಿಸಿರಯ್ಯ. ದೇವ, ಅದ್ಭುತ ಅತಿಶಯಕಾರಿ ಜರುಗಿಸಿ ನಡೆಸಿ ಮಹಿಮೆ ಹೊಂದಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವಪ್ಪ. ಸ್ತೋತ್ರಗಳಯ್ಯ. ಜಾಣ ಪ್ರಾರ್ಥನೆ. ಮಹಾಪರಿಶುದ್ಧ ಮೌನತನ ಇಸೆಯ ನಿನ್ನ ಬಂಗಾರ ಪದಕ್ಕೆ ಕೂಡಿಸ್ತೋದ್ರನ್ನು ಸಲ್ಲಿಸಬೇಕಾಗ್ತದೆ. ಮತ್ತೊಂದು ಕರ್ತನೆ, ನೀನು ನೋಡುವಂತ ಭಾಗ್ಯವನ್ನು ಕೊಟ್ಟಿದ್ದು ಸ್ತೋತ್ರ ಕರ್ತನೆ. ಸೈದಾಪುರ ಗ್ರಾಮದಲ್ಲಿ ಕರ್ತನೆ ಅದ್ದೂರಿಯ ಕರ್ತನೆ ಕ್ರಿಸ್ಮಸ್ ಆರಾಧನೆ ಮಾಡುವಂತೆ ಜರುಗಿಸೋದಕ್ಕೆ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ವಿಶೇಷವಾಗಿ ಕರ್ತನೆ ಇಲ್ಲಿ ಬಂದಿರುವ ಎಲ್ಲರನ್ನು ದರ್ಶಿಸು, ಆಶ್ರಯಿಸು, ಕಾಪಾಡಿ ನಡೆಸು ಕರ್ತನೆ. ವಿಶೇಷ ಕುಟುಂಬವನ್ನು ದರ್ಶಿಸು ಕರ್ತನೆ. ಈ ಕುಟುಂಬದಲ್ಲಿ ಕರ್ತನೆ ವಿಶೇಷವಾಗಿ ಪ್ರತಿಯೊಬ್ಬರನ್ನು ಆಶ್ರಯಿಸು, ಕಾಪಾಡಿ ನಡೆಸು ಕರ್ತನೆ. ನಿನ್ನೆಲ್ಲ ಏನು ಮರೆಯಿಟ್ಟಿದ್ರೆ ಪ್ರತಿಯೊಂದು ಕಾರ್ಯಗಳನ್ನು ನೆರವೇರಿಸಿಕೊಳ್ಳಿಸು ಕರ್ತನೆ. ವಿಶೇಷವಾಗಿ ಕರ್ತನೆ ಸಂಪೂರ್ಣವಾಗಿ ಈ ಊರನ್ನು ಮಾರ್ಪಡಿಸು ಕರ್ತನೆ. ನೀನೇ ಲೋಕದ ರಕ್ಷಕನನ್ನು ತಿಳಿದುಕೊಳ್ಳುವಂತ ಜ್ಞಾನವನ್ನು ದಯಪಾಲಿಸು ಕರ್ತನೆ. ಯೇಸುವೇ, ನಿನಗೆ ಸ್ತೋತ್ರ. ಒಳ್ಳೆ ಆರೋಗ್ಯ ಶಾಂತಿಯನ್ನು ಅನುಗ್ರಹಿಸು ಕರ್ತನೆ. ಇಲ್ಲಿ ಬಂದಿರುವ ಎಲ್ಲರೂ ನೀನು ಮುಟ್ಟಿದಕ್ಕೆ ಸ್ತೋತ್ರ ಕರ್ತನೆ. ಅವ್ರಿಗೆ ಏನು ಅನ್ಕೊಂಡಿದ್ರೆ ಪ್ರತಿಯೊಂದು ಕಾರ್ಯಗಳು ನೆರವೇರಿಸಗೊಳಿಸಿದಕ್ಕೆ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಪ್ರಸನ್ನದಿಂದ ತಾಕಬೇಕರ್ತನೆ. ನೀನೇ ಲೋಕದ ರಕ್ಷಕನೆಂದು ತಿಳಿದುಕೊಳ್ಳುತ್ತ ಜ್ಞಾನವನ್ನು ದಯಪಾಲಿಸು ಕರ್ತನೆ. ಯೇಸುವೇ, ನಿನಗೆ ಸ್ತೋತ್ರ ಕರ್ತನೆ. ವಿಶೇಷವಾಗಿ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೆ. ಒಳ್ಳೆ ಆರೋಗ್ಯ ಶಾಂತಿಯನ್ನು ಇವರಿಗೆಲ್ಲರೂ ಅನುಗ್ರಹಿಸಿದಕ್ಕೆ ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ನನಗೆ ಕೊಚ್ಚಾನುಗೊಳಿಸುವುದನ್ನು ಸಲ್ಲಿಸುತ್ತೆ ಕರ್ತನೆ. ನೀನೇ ಲೋಕದ ರಕ್ಷಕನೆಂದು ತಿಳಿದುಕೊಳ್ಳುವಂತ ಜ್ಞಾನವನ್ನು ನೀನು ದಯಪಾಲಿಸು ಕರ್ತನೆ. ವಿಶೇಷವಾಗಿ ಕರ್ತನೆ, ನಾವು ಮನೆಗೆ ಹೋಗುವಾಗ ನಮ್ಮ ಪ್ರಯಾಣದಲ್ಲಿ ಕಾಪಾಡಿ ನಡೆಸು ಕರ್ತನೆ. ಇಲ್ಲಿ ಬಂದಿರುವ ಪ್ರತಿಯೊಂದು ಕುಂದು ಕೊರತೆಗಳನ್ನು ನೀಗಿಸುವುದಕ್ಕೆ ಸ್ತೋತ್ರ ಕರ್ತನೆ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸುತ್ತಾ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆ, ಕೂಡಿ ಬಂದಿರುವ ಸಂಘದಲ್ಲಿ ಸಕಲ ಸದ್ದತ್ತರ ಸಂಘದಲ್ಲಿ ಪ್ರಪಂಚದಲ್ಲಿರುವ ಎಲ್ಲಾ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್.